ಹಾರ್ಟಲ್ಲಿ ಸಿಂಪ್ಟಮ್ಸ್ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ನಾವು ಇತ್ತೀಚಿನ ದಿನದಲ್ಲಿ ನೋಡಿದಾಗ ಹಾರ್ಟ್ ಡಿಸೀಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಆರ್ ದ ಮೋಸ್ಟ್ ಕಾಮನ್ ಕಿಲ್ಲರ್. ಹೃದಯ ರಕ್ತನಾಳದಲ್ಲಿ ಏನು ಕೊಲೆಸ್ಟ್ರಾಲ್ ಜಮಾ ಆಗ್ತಾ ಹೋಗುತ್ತೆ ಅದು ಅಪ್ ಟು 80% ಅಥವಾ 90% ಬ್ಲಾಕ್ ಆಗೋರು ಕೆಲವೊಬ್ಬರಿಗೆ ಸಿಂಪ್ಟಮ್ಸ್ ಗೊತ್ತೇ ಆಗೋದಿಲ್ಲ. ಎಸ್ಪೆಷಲಿ ಇದು ಎಲ್ಡರ್ಲಿ ಪೇಷಂಟ್ಸ್ ಅಲ್ಲಿ ಮತ್ತೆ ಈ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ತುಂಬ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗಿರೋದನ್ನ ನಮ್ಗೆ ಅವ್ರಿಗೆ ಗೊತ್ತೇ ಇರಲ್ಲ. ತುಂಬ ಜನ ಪೇಷಂಟ್ಸ್ಗಳು ನಮ್ಮವ್ರು ಬರೋರು ನನಗೆ ತುಂಬ ಗ್ಯಾಸ್ ಆಗಿದೆ ಅಂತಲೇ ಬರ್ತಾರೆ. ಅವ್ರಿಗೆ ನನಗೆ ಇದೇ ನೋವಲ್ಲಿದೆ ಅಂತ ನಾವು ಹೇಳೋದಿಲ್ಲ. ಅವರು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಎಸ್ಪೆಷಲಿ ಡಯಾಬಿಟಿಸ್ ಅವರಲ್ಲಿ ಎಷ್ಟೋ ವರ್ಷ ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರಿಗೆ ಇದು ಆಗಿದೆ ಅಂತ ಅನ್ನೋದು ಗೊತ್ತಿರಲ್ಲ. ಅದು ಗ್ಯಾಸ್ ಅಂತ ನೀವು ಯಾವುದನ್ನು ಅನ್ಕೊಳಕ್ ಹೋಗಬಾರ್ದು. BP ಹಾಗೇನೆ ಶುಗರ್ ಇದು ಎರಡೂ ಕೂಡ ಹೃದಯದ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತ ನಮ್ಮ ಭಾರತ ದೇಶದಲ್ಲಿ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಈಸ್ ಕ್ವೈಟ್ ಹೈ ಇನ್ ಯಂಗರ್ ಏಜ್ ಗ್ರೂಪ್. ಜಿಮ್ಗೆ ಹೋಗೋದ್ರಿಂದ ಹಾರ್ಟ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ಹೆಂಗಲಿ ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲದೆ ಕೂಡ ಇದು ಬರಬಹುದು. ಯಂಗ್ಸ್ಟರ್ಸ್ ನೀವು ನೋಡಿರಬಹುದು, ಅವ್ರಿಗೆ ಬಾಡಿ ಬಿಲ್ಡ್ ಮಾಡೋದು ತುಂಬಾ ಅವ್ರಿಗೆ ಕ್ರೇಜ್ ಇರುತ್ತೆ. ನಾನು ಬಾಡಿ ಬಿಲ್ಡ್ ಮಾಡಬೇಕು, 6 ಪ್ಯಾಕ್ಸ್ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಅವರು ತುಂಬ ಹರಿಬರಿನಲ್ಲಿರ್ತಾರೆ. ಸೊ ಹೋಗ್ತಿದ್ದಂಗೆ ಅವರು 15 kg 20 kg ವೆಯ್ಟ್ ಎತ್ತೋದು. ಆರೋಗ್ಯಕರ ಹೆಲ್ತಿ ಹಾರ್ಟ್ ಅಂತಂದರೆ ನಮಗೆ ಒಳ್ಳೆ ಪ್ರೋಟೀನು, ಫ್ಯಾಟು ಮತ್ತು ಕಾರ್ಬೋಹೈಡ್ರೇಟ್ಸ್ನ ಮೂರನ್ನೂ ಸಮತೋಲನವಾಗಿ ತಗೋಬೇಕು ನಾವು. ನೀವು ಒಂದು ಹೆಲ್ದಿ ಹಾರ್ಟ್ ಅನ್ನೋದನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಎಷ್ಟೋ ಪೇಷಂಟ್ಗಳು ನೋಡಿದ್ದೀನಿ, ಅದು ಗ್ಯಾಸ್ ಅಂತ ಹೇಳಿ ಅದು ಎಷ್ಟೋ ದಿನ ಅದು ಹಾರ್ಟ್ ಅಟ್ಯಾಕ್ ಆಗಿರುತ್ತದು. ನಮ್ಮಲ್ಲಿ ಯಾವಾಗ ಬರ್ತಾರೆ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಆಗಿ ಡ್ಯಾಮೇಜ್ ಆಗಿ ನಾವು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾರ್ಟ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರುತ್ತೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥ ಆರೋಗ್ಯ ಸಮಸ್ಯೆಗಳಲ್ಲಿ ಹೃದಯದ ಸಮಸ್ಯೆ ಕೂಡ ಒಂದು. ಅದರಲ್ಲೂ ನಾವು ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ತುಂಬ ಜನ ಬೆಚ್ಚಿ ಬೀಳ್ತಾರೆ. ಯಾಕೆಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ವಯಸ್ಸಿನ ಅಂತರ ಇರೋದೇ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಲ್ಲೂ ಕೂಡ ಹೃದಯದ ಸಮಸ್ಯೆ ಬರಬಹುದು. ಸೊ ಈ ಹೃದಯದ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣಗಳು ಏನು? ಒಬೇಸಿಟಿ ಇಲ್ಲ ಅಥವಾ ನನಗೆ ಯಾವುದೇ ಲಕ್ಷಣಗಳು ಇಲ್ಲ ಅಂತ ಹೇಳಿದಾಗ ನಾನು ಆರೋಗ್ಯವಾಗಿದ್ದೀನಿ ಅಂತ ಅರ್ಥನಾ? ಸೊ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಹೇಗೆ? ಸೈಲೆಂಟ್ ಆಗಿಯೇ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆಯಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರೂಪಾ ಆರ್, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮ್ಯಾಮ್. ಈಗ ಹೃದಯದ ಆರೋಗ್ಯ, ಸೊ ನಾವಿವತ್ತು ಹಾರ್ಟ್ ರಿಲೇಟೆಡ್ ಆಗಿ ಮಾತಾಡ್ತಾ ಇದ್ದೀವಿ. ಸೊ ತುಂಬ ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾವೆ, ಅಂದರೆ ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ. ಬಟ್ ಆದರೂ ನಾವು ಇವತ್ತು ಯಾಕೆ ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಕೆಲವೊಂದು ಹೆಲ್ತ್ ರಿಲೇಟೆಡ್ ಇಶ್ಯೂ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಯೂಶಲಿ ನಾವು ಅನ್ಕೋತೀವಿ ಏನೋ ಸಿಂಪ್ಟಮ್ಸ್ ಇದ್ದಾಗ ಮಾತ್ರ ನಮಗೆ ಹಾರ್ಟ್ ಸಂಬಂಧಿಸಿದಂಥ ಸಮಸ್ಯೆ ಬರುತ್ತೆ, ಅಥವಾ ನೋಡೋದಕ್ಕೆ ದಪ್ಪ ಇದ್ದರೆ ಮಾತ್ರನೇ ಅವ್ರಿಗೆ ಒಬೆಸಿಟಿ ಇದ್ದರೆ ಮಾತ್ರನೇ ಸಮಸ್ಯೆ ಇರಬಹುದು ಅಂತ. ಸೊ ರಿಲೇಟೆಡ್ ಆಗಿ ಮಿತ್ಸ್ ಕೂಡ ಇದ್ದಾವೆ. ಸೊ ಅದನ್ನ ಕೂಡ ನಾವು ಜನರಿಗೆ ಇದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ನನ್ನ ಮೊದಲ ಪ್ರಶ್ನೆ ಬಂದ್ಬಿಟ್ಟು, ಮ್ಯಾಮ್, ಈಗ ನೋಡೋದಕ್ಕೆ ಅವರು ಆರಾಮಾಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ, ಇಷ್ಟ ತನಕ ಅವರಿಗೆ ಯಾವುದೇ ಸಮಸ್ಯೆ ಡಿಟೆಕ್ಟ್ ಆಗಿಲ್ಲ, ಹಾಗಿದ್ರೂ ಕೂಡ ಹೃದಯದ ಆರೋಗ್ಯ ಅಂತ ಬಂದಾಗ ಅವ್ರನ್ನ ನಾವು ಸೇಫ್ ಅಂತ ಕನ್ಸಿಡರ್ ಮಾಡಬಹುದಾ? ಸೊ ಅದು ನಮ್ಗೆಲ್ರಿಗೂ ಕೂಡ ಅಪ್ಲೈ ಆಗೇ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಹೌದು, ಇದು ತುಂಬ ಮುಖ್ಯವಾದ ವಿಚಾರ. ಯಾಕಂದರೆ 90% ಆಗಿರೋ ಪೇಷಂಟ್ಸಲ್ಲಿ ಹಾರ್ಟಲ್ಲಿ ಸಿಂಪ್ಟಮ್ಸ್ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಅಂದರೆ ಅದನ್ನು ಏಸಿಂಪ್ಟಮ್ಯಾಟಿಕ್ ಅಂತ ನಾವು ಕರಿತೀವಿ. ಸೊ ಈ ಹೃದಯ ರಕ್ತನಾಳದಲ್ಲಿ ಏನು ಕೊಲೆಸ್ಟ್ರಾಲ್ ಜಮಾ ಆಗ್ತಾ ಹೋಗುತ್ತೆ ಅದು ಅಪ್ ಟು 80% ಅಥವಾ 90% ಬ್ಲಾಕ್ ಆಗೋರು ಕೆಲವೊಬ್ಬರಿಗೆ ಸಿಂಪ್ಟಮ್ಸ್ ಗೊತ್ತೇ ಆಗೋದಿಲ್ಲ. ಸೊ ಅದಕ್ಕೆ ನಾವು ರೆಗ್ಯುಲರಾಗಿ ತಪಾಸಣೆ ಮಾಡ್ಕೊಳ್ಳೋದು, ಅಂದರೆ ರೆಗ್ಯುಲರ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸ್ ಅಂತ ಹೇಳ್ತೀವಿ. ನಮ್ಮ ಕೊಲೆಸ್ಟ್ರಾಲ್ ಆಗಿರ್ಬೋದು, ನಮ್ಮ ಶುಗರ್ ಆಗಿರ್ಬೋದು, ಎಲ್ಲನೂ ಚೆಕಪ್ ಮಾಡಿಸ್ಕೊಂಡಾಗ ನಮ್ಗೆ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದರೆ ಮುಂಜಾಗ್ರತವಾಗಿ ನಾವು ಕಂಡಿಟ್ಕೊಳ್ಳೋದ್ರಲ್ಲಿ ತುಂಬ ಒಳ್ಳೆಯದು. ಸೊ ಇದು ತುಂಬ ಅಂದರೆ ಲಕ್ಷಣಗಳು ನಮಗೆ ಕೆಲವೊಂದ್ಸಲ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಎಸ್ಪೆಷಲಿ ಇದು ಎಲ್ಡರ್ಲಿ ಪೇಷಂಟ್ಸಲ್ಲಿ ಮತ್ತು ಈ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ತುಂಬ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗಿರೋದನ್ನ ನಾವು ನೋಡ್ತೀವಿ. ಅವ್ರಿಗೆ ಗೊತ್ತೇ ಇರಲ್ಲ, ಯಾವಾಗಲೂ ಬಂದಿರ್ತಾರೆ. ಆಗ ನಾವು ಚೆಕ್ ಮಾಡಿದಾಗ ನಮಗೆ ಇದು ಗೊತ್ತಾಗುತ್ತೆ. ಓಕೆ. ಸೊ ಹಾಗಿದ್ರೆ ಈಗ 90% ಕೊಲೆಸ್ಟ್ರಾಲ್ ಸ್ಟೋರ್ ಆಗೋ ತನಕ ನಮ್ಗೆ ಯಾವುದೇ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ ಅಂತನಾ? ಅದೇ ಕೆಲವೊಬ್ಬರಿಗೆ ನಾನು ಹೇಳ್ತಾ ಇರೋದು, ಎಲ್ರಿಗೂ 90% ಆಗೋರ್ಗೂ ಸಿಂಪ್ಟಮ್ಸ್ ಗೊತ್ತೇ ಆಗೋದಿಲ್ಲ ಅಂತಲ್ಲ. ಕೆಲವೊಬ್ಬರಿಗೆ ಅವ್ರದ್ದು ಸಿಂಪ್ಟಮ್ಸ್
ಸಿಂಟಮ್ಸ್ ಇನ್ನು ಬೇಗ ಗೊತ್ತಾಗ್ಬೋದು. ಅಂದರೆ ಈಗ ಕೆಲವೊಬ್ಬರಿಗೆ ಇವಾಗ ಸಿಂಟಮ್ಸ್ ಯಾವ ಥರದಲ್ಲಿ ಗೊತ್ತಾಗುತ್ತೆ ಅಂದರೆ, ಅವ್ರಿಗೆ ನಡಿಬೇಕಾದ್ರೆ ಮತ್ತು ಏನಾದರೂ ಭಾರದ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಎದೆಗೂಡಲ್ಲಿ ಭಾರ ಆಗೋದು ಮತ್ತು ತುಂಬ ಟೈಟ್ನೆಸ್ ಅಂತ ಫೀಲ್ ಆಗೋದು, ಇಂಥದ್ದೆಲ್ಲ ಒಂಥರ ಮುಂಜಾಗ್ರತಾ ಸಿಂಟಮ್ಸ್ ಕೆಲವೊಬ್ಬರಿಗೆ ಕಾಣಿಸುತ್ತೆ, ಮುಂಚೆನೇ ಸಿಗ್ನಲ್ ಕೊಡುತ್ತಾರೆ. ಆ ಥರ ಸಿಂಟಮ್ಸ್ಗಳು ಬಂದಾಗ ನಾವು ಮುಂಚೆನೇ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದು, ಲೈಕ್ ECG ಆಗಿರ್ಬೋದು, ಎಕೋ ಆಗಿರ್ಬೋದು, ಮತ್ತು ಟ್ರೆಡ್ಮಿಲ್ ಇದು ಮಾಡಿ ನಮಗೆ ಅಟ್ಲೀಸ್ಟ್ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ಇದು ಮಾಡ್ಕೋಬಹುದು. ಓಕೆ, ಹಾಗಿದ್ರೆ ಈ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಹೆಲ್ತ್ನ ನಾವು ಕನ್ಸಿಡರ್ ಮಾಡಿದಾಗ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಕನ್ಸಿಡರ್ ಮಾಡ್ಬೋದಾ ಹೇಗೆ ಅಂತ? ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ ಲಕ್ಷಣಗಳು ಗೊತ್ತಾಗೋದಿಲ್ಲ ಅಂತ, ಸೊ ಸದ್ದಿಲ್ಲದೆ ಸಮಸ್ಯೆಯನ್ನು ಉಂಟು ಮಾಡಬಹುದಾ ಅಂತ. ಕೆಲವರಲ್ಲಿ ಇದು ಸೈಲೆಂಟ್, ನಾ ಹೇಳಿದೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾನೇ, ಎಸ್ಪೆಷಲಿ ಡಯಾಬಿಟಿಸ್ ಅವರಲ್ಲಿ ಎಷ್ಟೋ ವರ್ಷ ಅವ್ರಿಗೆ ಗೊತ್ತೇ ಇರಲ್ಲ, ಅವ್ರಿಗೆ ಇದು ಆಗಿದೆ ಅಂತ ಅನ್ನೋದು ಗೊತ್ತಿರಲ್ಲ. ನಾವು ಚೆಕ್ ಮಾಡಿ ಹೇಳ್ದಂಗೆ ಮಾತ್ರ ಅವ್ರಿಗೆ ಗೊತ್ತು. ಹೌದು, ಇದು ಹಾರ್ಟ್ ಅಟ್ಯಾಕ್ ಇವಾಗ ನಾವು ಇತ್ತೀಚಿನ ದಿನದಲ್ಲಿ ನೋಡಿದಾಗ ಹಾರ್ಟ್ ಡಿಸೀಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಆರ್ ದ ಮೋಸ್ಟ್ ಕಾಮನ್ ಕಿಲ್ಲರ್ ಇದು ಕಂಪೇರ್ ಟು ದಿ ಈವನ್ ಕ್ಯಾನ್ಸರ್ ರೋಗಗಳಿಗೂ ಕಂಪೇರ್ ಮಾಡಿಕೊಂಡಾಗ ನಾವು ಅದು ಹಾರ್ಟ್ ಡಿಸೀಸ್ ಅನ್ನೋದು ಇಟ್ಸ್ ಎ ಸೈಲೆಂಟ್ ಕಿಲ್ಲರ್. ಯಾಕಂತ ಹೇಳಿದ್ರೆ ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ವಿಡಿಯೋಸ್ ಅನ್ನ ನೋಡ್ತೀವಿ, ಯಾರೋ ಡಾನ್ಸ್ ಮಾಡ್ತಾ ಬಿದ್ದೋದ್ರಂತೆ, ಕುಸ್ತು ಬಿದ್ರು, ಸಮಸ್ಯೆ ಆಯ್ತು, ಅಥವಾ ಮಾತಾಡ್ತಿರ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಅಂದ್ರೆ ಅವರಿಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲದೆ ಇರ್ಬೇಕಾದ್ರೆ ಈ ತರ ಅವಘಡಗಳು ಆಗತ್ತೆ ಅಂದಾಗ ಒಂದು ಕ್ಷಣ ಭಯ ಆಗೇ ಆಗುತ್ತೆ ಅಲ್ವಾ ಎಲ್ರಿಗೂ. ಸೊ ಹೇಗೆ, ಏನು ಮುಂಚೆನೆ ಗೊತ್ತಿರ್ಲಿಲ್ವಾ, ಯಾಕೆ ಅವ್ರ ಆಸ್ಪತ್ರೆಗೆ ಹೋಗ್ಲಿಲ್ಲ, ಯಾಕೆ ಟೆಸ್ಟ್ ಮಾಡಿಸ್ಕೊಂಡಿಲ್ಲ, ಯಾಕೆ ಫಂಕ್ಷನಿಗೆ ಬಂದ್ರು, ಇಷ್ಟು ಹೆಲ್ದಿ ಆಗಿದ್ದಾರೆ ಅಂದಾಗ ಫಂಕ್ಷನಿಗೆ ಅಂದ್ರೆ ಸಿಂಪ್ಟಮ್ಸ್ ಏನು ಇಲ್ಲ ಅಂದಾಗ ಅವರು ಯಾಕೆ ಅಟೆಂಡ್ ಆಗ್ಬೇಕಿತ್ತು, ಈ ತರ ಹಲವಾರು ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಸೊ ಹಾಗಾಗಿ ಲಕ್ಷಣಗಳು ಇಲ್ಲದೆ ಇದ್ರೂ ಕೂಡ ಹೃದಯದ ಸಮಸ್ಯೆ ಇರಬಹುದು. ಪ್ರಿವೆಂಟಿವ್ ಚೆಕಪ್ಸ್ ಮಾಡ್ಕೊಳ್ಬೇಕು. ಅವ್ರು ಈಗ 30 ವರ್ಷದವರ ಆಗಿರ್ಬೋದು ಅಥವಾ 25 ಅವರು ಆಗಾಗ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳೋದು, ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು, ಅವ್ರದ್ದು ಹಾರ್ಟ್ ರಿಲೇಟೆಡ್ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಳ್ಳೋದು, ಮುಂಜಾಗ್ರತವಾಗಿ ಅವರು ಆ್ಯನ್ಯುಯಲ್ ಆಗಿ ಅಥವಾ ಮಾಡಿಸ್ಕೋಬೇಕು. ಕೆಲವರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಜಾಸ್ತಿ ಇದ್ದವ್ರು, ಲೈಕ್ ಇವಾಗ ಶುಗರು, BP, ಕೊಲೆಸ್ಟ್ರಾಲು, ಥೈರಾಯ್ಡ್ ಎಲ್ಲ ಇರೋಂಥವ್ರಿಗೆ ನಾವು ಪದೇ ಟೆಸ್ಟ್ ಮಾಡಲಿಕ್ಕೆ ಹೇಳ್ತೀವಿ. ಅಂಥವ್ರದ್ದೆಲ್ಲ ಅಟ್ಲೀಸ್ಟ್ ನಮಗೆ ಮುಂಜಾಗೃತವಾಗಿ ನಾವು ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಅದನ್ನು ಕಂಡುಹಿಡಿದು ಅವ್ರಿಗೆ ಅಪ್ರೋಪ್ರಿಯೇಟ್ ಟೆಸ್ಟ್ಗಳನ್ನ ನಾವು ಮಾಡಿಸ್ಬೋದು. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಕೆಲವರು ಹೇಳ್ತಾರೆ ನಮಗೆ ಈಗ ಸಿಂಪ್ಟಮ್ಸ್ ವಿಚಾರದಲ್ಲಿ ಬಂದಾಗ ಕೆಲವರು ಅದನ್ನ ಆಸಿಡಿಟಿ ಅಥವಾ ಈಗ ಎದೆ ನೋವು ಆಯಿತು ಅಂದ ತಕ್ಷಣ ಮೇ ಬಿ ಇದು ಗ್ಯಾಸ್ಟ್ರಿಕ್ ಆಗಿರಬಹುದು ಅಂತ ಇಗ್ನೋರ್ ಮಾಡೋದಾಗಿರ್ಬೋದು, ಅಥವಾ ನನಗೆ ಎದೆ ಉರಿ ಬರ್ತಾ ಇದೆ ಅಂದಾಗ ಕೂಡ ಅದು ಆಗಿರ್ಬೋದು. ಅಂದರೆ ಫಸ್ಟಿಗೆ ಎಲ್ಲರೂ ಹಾರ್ಟಿಗೆ ಅಂತ ಹೋಗಲ್ಲ, ಈಗ ಇತ್ತೀಚೆಗೆ ಆ ಒಂದು ಭಯ ಸೃಷ್ಟಿಯಾಗಿದೆ ಹೌದು, ಆದರೆ ಸ್ವಲ್ಪ ಹಿಂದೆ ಹೋಗಿ ನೋಡಿದಾಗ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ ಸಡನ್ ಆಗಿ ಇದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅಂತ. ಸೊ ಆ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ಇದು ಆಸಿಡಿಟಿ, ಇದು ಹಾರ್ಟ್ ರಿಲೇಟೆಡ್ ಆಗಿರುವಂಥ ಸಿಂಪ್ಟಮ್ ಫೈಂಡ್ ಔಟ್ ಮಾಡಬಹುದಾ ಹೇಗೆ ಅಂತ? ಮಾಡ್ಬೋದು. ಕೆಲವೊಂದ್ಸಲ ಇದು ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಹಾರ್ಟ್ ಬರ್ನಿಂಗ್ ಆಗು ಬರ್ಬೋದು, ಅದನ್ನು ತುಂಬ ಜನ ಅದು ಗ್ಯಾಸ್ ಅಂತಲೇ ಇದಿರ್ಬೋದು. ಆ ಥರ ಡೌಟ್ ಇದ್ದಲ್ಲಿ ನಾವು ಒಂದು ಸಿಂಪಲ್ ಒಂದು ECG ಮಾಡಿಸ್ಕೊಂಡು ನಿಮ್ಮ ಹಾರ್ಟ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತುಂಬ ಮುಖ್ಯವಾದ ಇದು. ಲೈಕ್ ಇವಾಗ ಗ್ಯಾಸ್ ಅಂತ ಬಂದಾಗ ಯೂಶಲಿ ಅದು ನಮ್ಮ ಆಹಾರದ ಇದು ಮೇಲೆ ಇದಾಗಿರುತ್ತೆ. ಲೈಕ್ ಯೂಶಲಿ ಅದು ಹಾರ್ಟ್ ಬರ್ನಿಂಗ್ ಆಗಿರ್ಬೋದು, ಅಜೀರ್ಣ ಆಗ್ಬೋದು, ತುಂಬ ತೇಗ್ ಬರೋದು ಆಗಿರ್ಬೋದು, ಅಥವಾ ಹೊಟ್ಟೆಯ ಮೇಲ್ಭಾಗದಲ್ಲಿ ಅಥವಾ ಈ ಥರದ್ದು ಲಕ್ಷಣಗಳು ಬರ್ತವೆ. ಅದೇ ಹಾರ್ಟ್ ಆದರೆ ತುಂಬ ಸಿವಿಯರ್ ಆಗಿರುತ್ತೆ. ಯೂಶಲಿ ಅದು ಬರೋದು ಎಕ್ಸರ್ಷನ್ ಅಂತ ಹೇಳ್ತೀವಿ. ಯಾವುದೇ ನಾನು ಆಗಲೇ ಹೇಳಿದೆ, ನಡಿಬೇಕಾಗಿದ್ದರೆ ಆಗಿರಬಹುದು, ಅಥವಾ ತುಂಬ ಹೆವಿ ಮೀಲ್ಸ್ ತೊಗೊಂಡಾದ್ಮೇಲೂ ಕೂಡ ಅವ್ರಿಗೆ ಎದೆನಲ್ಲಿ ಏನೋ ಒಂಥರ ತುಂಬ ಭಾರ ಆಗಿದ್ದು, ಅದು ಸ್ವಲ್ಪ ಅಟ್ಲೀಸ್ಟ್ ಒಂದು 15-20 ನಿಮಿಷ ಅದು ಆ ನೋವು ಇರುತ್ತೆ. ಸೊ ಹಾಗಾಗಿ ನಾವು ಅದು ಗ್ಯಾಸ್ ಅಂತ ನೀವು ಯಾವುದನ್ನು ಅನ್ಕೊಳಕ್ಕೆ ಹೋಗಬಾರ್ದು. ನಿಮ್ಗೆ ಅಲ್ಲಿ ಡೌಟ್ ಇದ್ದಾಗ ಖಂಡಿತವಾಗ್ಲೂ ಅದನ್ನು ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಅದೆಲ್ಲ ನಾರ್ಮಲ್ ಇತ್ತು ಅಂತ ಅಂದರೆ ನಾವೇ ಗ್ಯಾಸ್ಟ್ರಿಕ್ದು ಒಂದ್ಸಲ ತೋರಿಸ್ಕೊಳ್ಳಿ ಅಂತ ಹೇಳಿ ಅದ್ರ ಲಕ್ಷಣಗಳದ್ದು ಟ್ರೀಟ್ಮೆಂಟ್ಗಳನ್ನ ಕೊಟ್ಕೋಬೋದು. ಓಕೆ, ಈಗ ಎದೆ ಉರಿ ಬರ್ತಾ ಇದೆ, ಅದ್ರ ಜೊತೆಗೆ ತೇಗ್ ಬರ್ತಾ ಇದೆ ಅಂದಾಗ ಅದು ಗ್ಯಾಸ್ಟ್ರಿಕ್ ಆಗಿರುವಂತ ಆಗಿರ್ಬೋದು. ಹಾಗಾದ್ರೆ ಈಗ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲಿ ತೇಗ್ ಬರಬಹುದಾ? ಅಲ್ಲ, ಅದೇ ಅದು ಫುಡ್ ರಿಲೇಟೆಡ್, ಅದೇ ತುಂಬ ಹೆವಿ ಮೀಲ್ಸ್ ತೊಗೊಂಡಾಗ ಅವ್ರಿಗೇನೋ ನಂಗೆ ತುಂಬಾ ಇದಾಗ್ತಾ ಇದೆ ಅಂತ ಹೇಳಿ ಅವ್ರು ಕೆಲವ್ರು ಹೇಳ್ತಾರೆ, ನನಗೆ ತೇಗ್ ಬಂದಿದ ತಕ್ಷಣವೇ ನನಗೆ ಹಾರ್ಟ್ದು ಅದು ಕಡಿಮೆ ಆಯಿತು ಅನ್ನೋದು. ಇದು ಅದೆಲ್ಲ ಇರಬಹುದು. ಅದು ಗ್ಯಾಸ್ ಸಿಂಪ್ಟಮ್ಸ್ ತುಂಬ ಕಡಿಮೆ ಆ ಥರ ಹಾರ್ಟ್ ಅಟ್ಯಾಕ್ಸ್ ಆದಾಗ ಆ ಥರದ್ದು ತೇಗ್ಗಳು ಇದು ಬರೋದು. ಅದಕ್ಕೆ ನಾವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಗ್ಯಾಸ್ಟ್ರಿಕ್ ಅಂತ. ಎಲ್ಲ ಒಂದನ್ನು ನಾವು ಗ್ಯಾಸ್ಟ್ರಿಕ್ ತುಂಬ ಜನ ಪೇಷಂಟ್ಸ್ಗಳು ನಮ್ಮವ್ರು ಬರೋರು ನನಗೆ ತುಂಬ ಗ್ಯಾಸ್ ಆಗಿದೆ ಅಂತಲೇ ಬರ್ತಾರೆ. ಅವ್ರಿಗೆ ನನಗೆ ಎದೆ ನೋವಲ್ಲಿದೆ ಅಂತ ನಾವು ಹೇಳೋದಿಲ್ಲ ಅವರು. ಸೊ ಆ ಥರ ಪ್ರತಿಯೊಂದನ್ನು ನಾವು ಗ್ಯಾಸ್ ಅಂತ ಇದು ಮಾಡಿದ್ರೆ, ಗ್ಯಾಸ್ ಅಂತ ಇದ್ರೂ ಅದನ್ನು ನಾವು ಚೆಕ್ ಮಾಡಿಸ್ಕೊಂಡು ಗ್ಯಾಸ್ ಅಲ್ಲ ಅನ್ನೋದನ್ನು ರೂಲ್ ಔಟ್ ಮಾಡ್ಕೊಳ್ಳೋದು ತುಂಬ
ತುಂಬ ಮುಖ್ಯ. ಓಕೆ, ಹಾಗಾದ್ರೆ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಥವಾ ಹಾರ್ಟ್ಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ ಇದೆ ಅಂದಾಗ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಹೇಗೆ ಡಿಫ್ರೆಂಟ್ ಆಗುತ್ತೆ ಹಾಗಾದ್ರೆ? ಖಂಡಿತ ಡಿಫ್ರೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಅದು ಎದೆ ನೋವು ಬರ್ಬೋದು, ಕೆಲವರಿಗೆ ಎದೆ ನೋವು ಬರ್ದೇನೆ ಇರ್ಬೋದು. ಅಂದರೆ ಕೆಲವೊಬ್ಬರಿಗೆ ಬರಿಗೆ ನನಗೆ ತುಂಬ ಸುಸ್ತಾಗ್ತಾ ಇದೆ, ನಮಗೆ ತುಂಬ ಬೇವರು ಬರ್ತಾ ಇದೆ, ನನಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ರಾತ್ರಿ ಹೊತ್ತು ಮಲ್ಗಕ್ಕಾಗ್ತಿಲ್ಲ, ಇದೆಲ್ಲ ಅವ್ರಿಗೆ ಏನು ಮಾಡಿರ್ತಾರೆ, ಅವರು ಸ್ವಲ್ಪ ದಿನದಿಂದ ಈ ಥರ ಉಸಿರಾಡ್ಲಿಕ್ಕೆ ಕಷ್ಟ ಆಗಿದ್ರೆ ಅದನ್ನು ತುಂಬ ಗ್ಯಾಸ್ ಆಯಿತು, ನನಗೆ ರಾತ್ರಿ ಹೊತ್ತು ತುಂಬ ಈ ಥರ ಉಸಿರಾಡ್ಲಿಕ್ಕೆ ಕಷ್ಟ ಆಯಿತು, ತುಂಬ ಗ್ಯಾಸ್ ಆಗಿ ನನಗೆ ಉಸಿರು ಕಟ್ಟದಂಗೆ ಆಯಿತು, ಅವೆಲ್ಲ ಅದೆಲ್ಲ ಹಾರ್ಟ್ಗೆ ಸಂಬಂಧಪಟ್ಟಿದ್ದ ಸಿಂಪ್ಟಮ್ಸ್ಗಳು. ಸೊ ಇವೆಲ್ಲ ಏಟಿಪಿಕಲ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ಟಿಪಿಕಲ್ ಸಿಂಪ್ಟಮ್ಸ್ ಅಂತ ಅಂದರೆ ನಮಗೆ ಹಾರ್ಟಲ್ಲಿ ನೋವು ಬರೋವಂಥದ್ದು, ಮತ್ತೆ ಅದು ಎಲ್ರಿಗೂ ಅದೇ ಥರ ಇರೋದಿಲ್ಲ. ಸೊ ಕೆಲವೊಬ್ಬರಿಗೆ ತುಂಬ ಸುಸ್ತಾಗಿ ಬೇವ್ರು ಬರೋ ಅಂಥದ್ದು ಇರ್ಬೋದು, ಅಥವಾ ಏನು ವಾಮಿಟ್ ಆಗೋ ಕೆಲವೊಂದು ಲಕ್ಷಣಗಳು ಹಾರ್ಟ್ ಅಟ್ಯಾಕಲ್ಲಿ ಇರುತ್ತೆ. ಓಕೆ ಓಕೆ. ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ. ಸೊ ಈಗ ಇತ್ತೀಚಿನ ದಿನಗಳಲ್ಲಿರುವಂಥ ಇನ್ನೊಂದು ಕಂಡೀಷನ್ ಅಂತ ಹೇಳಿದ್ರೆ BP ಆಗಿರ್ಬೋದು, ಶುಗರ್. ಸೊ ಎರಡೂ ಕೂಡ ಕಾಮನ್ ಆಗಿ ಹೆಚ್ಚಿನ ಜನರಲ್ಲಿ ಇರುತ್ತೆ. ಸೊ BP ಹಾಗೇನೆ ಶುಗರ್, ಇದು ಎರಡೂ ಕೂಡ ಹೃದಯದ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತ ಡಾಕ್ಟರ್? ಹೌದು. ಸೊ ಇದು BP ಮತ್ತು ಶುಗರ್ ಇರೋರಿಗೆ ತುಂಬಾ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ, ಮತ್ತು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬರೋವಂಥ ರಿಸ್ಕು ಜಾಸ್ತಿ ಇರುತ್ತೆ ಕಂಪೇರ್ ಟು ಎ ನಾರ್ಮಲ್ ಪರ್ಸನ್ ಅಂತ ನಾವು ಹೇಳ್ತೀವಿ. ಇದೇನಕ್ಕೆ ಅಂದರೆ ಶುಗರ್ ಲಾಂಗ್ ಟರ್ಮಲ್ಲಿ ಶುಗರ್ ಕಂಟ್ರೋಲ್ ಆಗದೆ ಇರೋದು ಅಥವಾ BP ಕಂಟ್ರೋಲ್ ಆಗದೆ ಏನಾಗುತ್ತೆ, ಹಾರ್ಟ್ ರಕ್ತನಾಳಗಳು ಆಗಿರ್ಬೋದು ಅಥವಾ ಬಾಡಿನಲ್ಲಿರೋ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡ್ಕೊತಾ ಹೋಗುತ್ತೆ. ಬಾಡಿನಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಈ ಥರ ಬ್ಲಾಕೇಜ್ಗಳು ಡೆವಲಪ್ ಆಗುವಂಥದ್ದು ಇವರಲ್ಲಿ ಆ ಥರದ್ದು ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ BP ಮತ್ತು ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇದು ಓಕೆ. ತುಂಬಾ ಜನ ಏನು ಹೇಳ್ತಾರೆ, ತುಂಬ ವರ್ಷದಿಂದ ಅವ್ರಿಗೆ BP ಇರುತ್ತೆ, ಡಾಕ್ಟರ್ ನನಗೆ ತುಂಬಾ ವರ್ಷದಿಂದ ನನಗೆ BP ಇದೆ, ಆದರೆ ಅವ್ರು ಚೆಕ್ಕೆ ಮಾಡಿಸ್ಕೊಳಕ್ಕೆ ಹೋಗ್ತಿರಲ್ಲ. ಒಂದು ವರ್ಷದಲ್ಲಿ ಒಂದು ಸಲಹಾನು ಕೊಡ್ತೀವಿ, ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಅದನ್ನೇ ತೊಗೊಂಡು ಇದು ಮಾಡ್ತೀವಿ, ಇಲ್ಲ ನನಗೆಲ್ಲ ಕಂಟ್ರೋಲ್ ಇದೆ, ವರ್ಷ ಪೂರ್ತಿ ಅದೇ ಟ್ಯಾಬ್ಲೆಟ್ ತೊಗೊಳ್ತಾ ಇರೋದು. ಮತ್ತು ಅವರಲ್ಲಿ ನೋಡಿದಾಗ ಅವ್ರಿಗೆ ಶುಗರ್ ಕಂಟ್ರೋಲ್ ಇರೋದಿಲ್ಲ, BP ಕಂಟ್ರೋಲ್ ಇರೋದಿಲ್ಲ. BP ಯಾವಾಗ ಚೆಕ್ ಮಾಡಿದ್ದು ಅಂದರೆ 1 ವರ್ಷ ಆಯಿತು ನಾನು ಚೆಕ್ ಮಾಡಿ, ಅದೆಲ್ಲ ತುಂಬ ತಪ್ಪು. ಇದು ಅವರು ಅಟ್ಲೀಸ್ಟ್ 3 ತಿಂಗಳಿಗಾದ್ರೂ ಅವರು ಲ್ಯಾಬಲ್ಲಿ ಬ್ಲಡ್ ಟೆಸ್ಟ್, ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋದು, BPನ ಅವರು ಚೆಕ್ ಮಾಡಿಸ್ಕೊಳ್ಳೋದು, BP ಕಂಟ್ರೋಲ್ ಇಡೋದು, ಇವೆಲ್ಲ ತುಂಬ ಮುಖ್ಯ ಆಗುತ್ತೆ. ನಮಗೆ ಲಾಂಗ್ ಟರ್ಮಲ್ಲಿ ನಮ್ಮ ಹಾರ್ಟ್ ಅಟ್ಯಾಕ್ಸ್ ಆಗಲಿ ಸ್ಟ್ರೋಕ್ಸ್ ಆಗಲಿ ಪ್ರಿವೆಂಟ್ ಮಾಡಬೇಕು ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಓಕೆ. ಹಾಗಿದ್ರೆ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಅವನಲ್ಲಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ನೀವು 100% ಒಪ್ಕೋತೀರಾ ಡಾಕ್ಟರ್? ಬರೀ ಕೊಲೆಸ್ಟ್ರಾಲ್ ಒಂದೇ ಕಾರಣ ಆಗುತ್ತಾ ಹೇಗೆ ಅಂತ? ಬರೀ ಅಂದರೆ ಈ ಥರದ ಇವಾಗ ಡಯಾಬಿಟೀಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಅವ್ರಿಗೆ ಅವ್ರು ಸಾಮಾನ್ಯವಾಗಿ ಅವ್ರಿಗೆ ಕೊಲೆಸ್ಟ್ರಾಲ್ದು ತೊಂದರೆಗಳು ಇರುತ್ತೆ, ಎಸ್ಪೆಷಲಿ ಡಯಾಬಿಟಿಸ್ ಕಂಟ್ರೋಲ್ ಆಗದೆ ಇರೋರಿಗೆ ಅದು ಹೇಳ್ಬೋದು. ಮತ್ತು ಕೊಲೆಸ್ಟ್ರಾಲ್ನಲ್ಲಿ ಯಾವುದೇ, ಇವಾಗ ನಾವು ಬರೀ ಕೆಟ್ಟ ಕೊಲೆಸ್ಟ್ರಾಲ್ ಮಾತ್ರ ಜಾಸ್ತಿ ಇತ್ತು ಅವ್ರಿಗೆ, ಇವನ್ ಒಳ್ಳೆ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಇದ್ದವ್ರಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಓಕೆ. ಸೊ ಅದು ಕೂಡ ಕಾರಣ ಆಗಿರಬಹುದು. ಯಾಕಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಕೂಡ ನಮಗೆ ಬಾಡಿಗೆ ಬೇಕಾಗಿರುವಂತ ಕೊಲೆಸ್ಟ್ರಾಲ್, ಹಾಗೇನೆ ಬೇಡದೇ ಇರುವಂತ ಸೆಲ್ ಫಂಕ್ಷನಿಂಗ್ ನಮಗೆ ಕೊಲೆಸ್ಟ್ರಾಲ್ ಬೇಕು, ಬಟ್ ಯಾವ ಲೆವೆಲಲ್ಲಿ ಇರಬೇಕು ಅಂದರೆ ಇವಾಗ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ನಾವು LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದನ್ನು ಒಂದು ಲೆವೆಲಲ್ಲಿ ಇರಬೇಕು. ಮತ್ತು HDL ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದನ್ನು ಅದು ಬ್ಲಾಕೇಜಲ್ಲಿ ಇರೋವಂಥದ್ದು ಇದು ಕೊಲೆಸ್ಟ್ರಾಲ್ನ ತೆಗೆದು ಹಾಕುತ್ತೆ. ಸೊ ಆ ಥರದ್ದೆಲ್ಲ ಅದನ್ನು ಒಳ್ಳೆ ಲೆವೆಲಲ್ಲಿ ಮೇಂಟೈನ್ ಮಾಡ್ಕೋಬೇಕು. ಕೆಲವರಿಗೆ ಬರೀ 20-25 ತುಂಬ ಕಮ್ಮಿನಲ್ಲಿರುತ್ತೆ, ಅದೆಲ್ಲ ಅದು ಕೂಡ ರಿಸ್ಕ್ ಫ್ಯಾಕ್ಟರ್ ಇದು ಹಾರ್ಟ್ ಅಟ್ಯಾಕ್ ಇದೆ. ಓಕೆ. ಹಾಗಿದ್ರೆ ಈಗ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆಯಿತು ಅಂತ ಹೇಳಿದ್ರು ಅದು ಕೂಡ ಒನ್ ಆಫ್ ದ ರಿಸ್ಕ್ ಆಗಿರುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಯಾಕಂತ ಹೇಳಿದ್ರೆ ಈಗ ಕೊಲೆಸ್ಟ್ರಾಲ್ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬರೋದು, ಯಾರು ನೋಡೋದಕ್ಕೆ ದಪ್ಪ ಇರ್ತಾರೋ, ಯಾರಲ್ಲಿ ಒಬೇಸಿಟಿ ಇರುತ್ತೋ ಅವರಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಅನ್ನುವಂಥದ್ದು ಕಾಮನ್ ಆಗಿ ಈಗ ಜನರಲ್ ಆಗಿ ಜನ ಅಂದ್ಕೊಳ್ಳೋ ಅಂಥದ್ದು. ಹಾಗಿದ್ರೆ ನೋಡೋದಕ್ಕೆ ಸಣ್ಣ ಇರೋರಿಗೆ ಹೃದಯದ ಸಮಸ್ಯೆ ಬರಲ್ವಾ, ಅವರಲ್ಲಿ ಕೊಲೆಸ್ಟ್ರಾಲ್ ಇರಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ನಿಮ್ಮ ಉತ್ತರ ಏನು ಡಾಕ್ಟರ್ ಇದಕ್ಕೆ? ಹಾಗಿಲ್ಲ. ಈಗ ಹೌದು, ಇವಾಗ ತುಂಬ ದಪ್ಪ ಇರೋರ ಇದರಲ್ಲಿ ಅವರಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಡಯಾಬಿಟೀಸು, ಹೈಪರ್ಟೆನ್ಷನು, ಮೆಟಬಾಲಿಕ್ ಸಿಂಡ್ರೋಮ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರಿಗೆ ತುಂಬ ಸಣ್ಣಕ್ಕಿರೋರಲ್ಲಿ ಹಾರ್ಟ್ ಅಟ್ಯಾಕ್ಸ್ ಬರೋದೇ ಇಲ್ಲ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲವೇ ಇಲ್ಲ ಅಂತ ಇರೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಥರದ್ದು ಇರಬಹುದು, ಅವ್ರಿಗೆ ವಿಸರಲ್ ಫ್ಲ್ಯಾಟ್ ಜಾಸ್ತಿ ಇರ್ಬೋದು, ನೋಡ್ಲಿಕ್ಕೆ ಸಣ್ಣ ಇರ್ಬೋದು, ಇದು ಮಾಡ್ಬೋದು. ಬಟ್ ಆದರೆ ಅವ್ರಿಗೆ ಡಯಾಬಿಟಿಸ್ ಇರ್ಬೋದು, ಅವ್ರಿಗೂ ಕೂಡ BP ಇರ್ಬೋದು, ಅಥವಾ ಜೆನೆಟಿಕ್ ಅವ್ರ ಫ್ಯಾಮಿಲಿಗೆ ಹಿಸ್ಟ್ರಿ ಇದ್ದರೂ ಕೂಡ ಅವರಲ್ಲೂ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ ಓಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕಾದ್ರೆ ಯಂಗ್ಸ್ಟರ್ಸಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗ ಆ ವ್ಯಕ್ತಿ, ಈಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಇದು
ಇದಕ್ಕಿಂತ ಮುಂಚೆ ಅವನಲ್ಲಿ ಬಿ ಪಿ ಇರಲಿಲ್ಲ, ಶುಗರ್ ಇರಲಿಲ್ಲ, ಕೊಲೆಸ್ಟ್ರಾಲ್ ಇರಲಿಲ್ಲ, ಅಂದರೆ ಏನಂದರೆ ಯಾವ ರೋಗ ಲಕ್ಷಣಗಳು ಅಥವಾ ಯಾವುದೇ ಈ ರೀತಿಯಾದಂಥ ಈಗಿನ ಲೈಫ್ ಸ್ಟೈಲ್ನಲ್ಲಿರುವಂಥ ಕಂಡೀಷನ್ಗಳು ಯಾವುದೂ ಇರಲಿಲ್ಲ. ಆದರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನುವಂಥ ಸುದ್ದಿಯನ್ನು ನಾವು ಕೇಳ್ತೀವಿ. ಅವಾಗೊಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಕೊಲೆಸ್ಟ್ರಾಲ್ ಇಲ್ಲ, ಬಿ ಪಿ ಇಲ್ಲ, ಅಥವಾ ಈ ಥರದ ಸಮಸ್ಯೆಗಳು ಯಾವುದೂ ಇಲ್ಲ, ಶುಗರ್ ಇಲ್ಲ ಅಂದಾಗ ಹೇಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂತು ಅಂತ. ಇಲ್ಲಿ ಜೆನೆಟಿಕ್ ಇದು ಇದೆಯಲ್ಲ, ಜೆನೆಟಿಕ್ ಹಿಸ್ಟ್ರಿ ಇದೆಯಲ್ಲ, ಅದು ಒಂದು ಇಂಪಾರ್ಟೆಂಟ್ ಆಗಿ ಪ್ಲೇನ ರೋಲ್ ಇದು ಮಾಡುತ್ತೆ. ಹೌದು, ಪ್ಲೇ ಮಾಡುತ್ತೆ ಅದು. ಪ್ಲಸ್ ಅದಲ್ಲದೆ ಕೂಡ ಅವರು ಕೆಲಸ ಮಾಡ್ತಿದ್ರು, ಸ್ಟ್ರೆಸ್ ಇರ್ಬೋದು, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಪ್ಲಸ್ ಈವನ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅವರು ಮಾಡ್ತಾ ಇರೋದು ಪೊಲ್ಯೂಷನ್ಸ್ ಇರ್ಬೋದು, ಎಲ್ಲಾನು ಕಾರಣ ಆಗುತ್ತೆ ನಮ್ಗೆ ಹಾರ್ಟ್ ಅಟ್ಯಾಕ್ ಇದು ಅಥವಾ ಹಾರ್ಟ್ ಡಿಸೀಸಸ್ ಬರ್ಬೋದು. ಇದೆ ಕೊಲೆಸ್ಟ್ರಾಲ್ ಒಂದೇ ಅಲ್ವಾ, ಅಥವಾ ಅವರಲ್ಲಿ ಏನು ಹೆಂಗಲಿ ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲದೆ ಕೂಡ ಇದು ಬರಬಹುದು. ಲೈಕ್ ಇದೊಂದೇ ಕಾರಣ ಅಲ್ಲ, ಜೆನೆಟಿಕ್ಸ್. ಲೈಕ್ ಇವಾಗ ಅವ್ರಿಗೆ ಫ್ಯಾಮಿಲಿನಲ್ಲಿ ಅವ್ರಿಗೆ ಅವರ ಅಣ್ಣ ತಮ್ಮದಿರು ಆಗಿರ್ಬೋದು, ಅವರ ಸಿಬ್ಲಿಂಗ್ಸು ಅಥವಾ ಅವರ ತಂದೆ ತಾಯಿಗಳಲ್ಲಿ ಯಾರಿಗೆ ತುಂಬ ರಿಲೇಟಿವ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಇರುತ್ತೋ ಅಂಥವ್ರಲ್ಲಿ ನಾವು ತುಂಬ ಮುಂಜಾಗ್ರತವಾಗಿ ನಾವು ಚೆಕಪ್ ಮಾಡಿಸ್ಕೊಳ್ಳೋದು ಎಲ್ಲ ತುಂಬ ಅವರಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇತ್ತೀಚಿನ ದಿನದಲ್ಲಿ ನೀವು ನೋಡ್ದಂಗೆ ನಾವು ನಮ್ಮ ಭಾರತ ದೇಶದಲ್ಲಿ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಈಸ್ ಕ್ವೈಟ್ ಹೈ ಇನ್ ಯಂಗರ್ ಏಜ್ ಗ್ರೂಪ್. ನಾವು ಅದನ್ನ ಆಲ್ಮೋಸ್ಟ್ ಎ ಡೆಕೇಡ್ ಅಂತ ಹೇಳ್ತೀವಿ, ಒಂದು 10 ವರ್ಷ 15 ವರ್ಷ ಕಂಪೇರ್ ಟು ದಿ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಜಾಸ್ತಿ ಇದೆ ನಮ್ಮ ಇದರಲ್ಲಿ. ಬಿಕಾಸ್ ಆಫ್ ದಿ ಡಯಟ್ ಪ್ಯಾಟರ್ನ್ ಇರ್ಬೋದು, ಮತ್ತು ನಮ್ಮಲ್ಲಿ ಡಯಾಬಿಟಿಸ್ ನೀವು ನೋಡ್ತಾ ಇರ್ಬೋದು, ಹೌದು ಕ್ಯಾಪಿಟಲ್. ಸೊ ತುಂಬಾನೇ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ನಮ್ಮಲ್ಲಿ ತುಂಬಾನೇ ಅವೇರ್ನೆಸ್ ಬೇಕು, ಮತ್ತೆ ಇದನ್ನ ಮುಂಜಾಗ್ರತವಾಗಿ ನಾವು ಇದು ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ನಾವೀಗ ಬೇರೆ ದೇಶದವ್ರದ್ದು ಎಲ್ಲಾ ವಿಚಾರಗಳನ್ನ ಫಾಲೋ ಮಾಡ್ತೀವಿ, ವೆಸ್ಟರ್ನೈಸ್ ಆಗ್ತಾ ಇದೀವಿ, ಅಪ್ಡೇಟ್ ಆಗ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಆದ್ರೆ ಹೆಲ್ತ್ ವಿಚಾರಕ್ಕೆ ಬಂದಾಗ ನಾವ್ ಎಲ್ಲಿ ಎಡವ್ತಾ ಇದೀವಿ ಅನ್ನುವಂಥದ್ದೊಂದು ಬರುತ್ತೆ. ಯಾಕಂದ್ರೆ ನೀವೇ ಹೇಳಿದ್ರಿ, ಬೇರೆ ದೇಶಕ್ಕಿಂತ ಈಗ ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ಯಂಗ್ಸ್ಟರ್ಸ್ ಅಲ್ಲಿ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಬರ್ತಾ ಇದೆ ಅಂತ. ಅವರು ಮಾಡದೇ ಇರುವಂಥ ಯಾವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಹಾಗಿದ್ರೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಡಯಟ್ ಆಗಿರ್ಬೋದಾ, ಎಕ್ಸಸೈಸ್ ಆಗಿರ್ಬೋದು, ಅಥವಾ ಸ್ಟ್ರೆಸ್ ಆಗಿರ್ಬೋದಾ, ಟೆಕ್ನಾಲಜಿಯನ್ನು ನಾವು ಮಿಸ್ಯೂಸ್ ಮಾಡ್ಕೋತಾ ಇದ್ದೀವ ಹೇಗೆ ಅಂತ. ಹೌದು, ಈಗ ಇತ್ತೀಚಿನಲ್ಲಿ ಏನಾಗಿದೆ ಇಂಡಿಯನ್ ಇದರಲ್ಲಿ, ಇದು ಅವ್ರ ವರ್ಕ್ ಪ್ಯಾಟ್ರನ್ ಆಗಿರ್ಬೋದು ಚೇಂಜ್ ಆಗಿರ್ಬೋದು. ಮುಂಚೆ ಎಲ್ಲ ನೋಡ್ಬೋದು ನೀವು, ತುಂಬ ಸ್ಟ್ರೆಸ್ ಇದೆ ಅವ್ರಿಗೆ, ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಅವ್ರಿಗೆ, ನೈಟ್ ಎಲ್ಲ ವರ್ಕ್ ಮಾಡೋ ಅಂಥದ್ದು ಇರುತ್ತೆ, ಲಾಂಗ್ ಅವರ್ಸ್ ಸಿಟ್ಟಿಂಗ್ ಜಾಬ್ಸ್, ಅಂದರೆ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ. ಇದೆಲ್ಲ ತುಂಬಾ ವೆರಿ ಹೈ ರಿಸ್ಕ್ ಫ್ಯಾಕ್ಟರ್ಸ್ ನಮಗೆ ಹಾರ್ಟ್ ಡಿಸೀಸ್. ಅದಕ್ಕೂ ಮತ್ತು ಡಯಟ್ ಪ್ಯಾಟರ್ನ್, ತುಂಬ ಹೊತ್ತು ಕೂತಿರ್ತಾರೆ ಅವರು, ಮತ್ತು ಅವರ ಅನ್ಹೆಲ್ತಿ ಫುಡ್ ತಿನ್ನೋದು ಜಾಸ್ತಿ ಆಗಿದೆ, ಮತ್ತು ಜಂಕ್ ಫುಡ್ಸು ಯಾವುದು ಅವ್ರಿಗೆ ಟೈಮ್ ಇರೋದಿಲ್ಲ ಅವ್ರಿಗೆ ಇದು ಮಾಡೋ ಆರೋಗ್ಯ. ಸೊ ಯಾವುದು ಜಂಕ್ ಫುಡ್ಸ್ ಈಸಿಲಿ ಅವೈಲೇಬಲ್ ಇರುತ್ತೋ ಅದು ಅನ್ಹೆಲ್ತಿ ತಿನ್ನೋದು. ಸೊ ಅದರಲ್ಲೆಲ್ಲ ಯಾವ ಥರ ನಿಮಗೆ ಗೊತ್ತಿದೆ, ಟ್ರಾನ್ಸ್ ಫ್ಯಾಟ್ಸ್ ಎಷ್ಟಿರ್ಬೋದು, ಪ್ರಿಸರ್ವೇಟಿವ್ಸ್, ಇದೆಲ್ಲ ತುಂಬ ಹಾನಿಕರ ಇದು. ಸೊ ತುಂಬಾ ಫ್ಯಾಕ್ಟರ್ಸ್ ಇದೆ ಇದು ಯಂಗ್ಸ್ಟರ್ಸ್ ಅಲ್ಲಿ ಇದು ಮಾಡೋದು. ಹಾಗಿದ್ರೆ ನಿದ್ದೆ ಹಾಗೇನೆ ಹೃದಯದ ಆರೋಗ್ಯ ಹೇಗೆ ಸಂಬಂಧ ಇದೆ ಡಾಕ್ಟರ್? ಹೌದು, ಇವಾಗ ನಾವು ಹೇಳ್ದಂಗೆ ಇವರು ವರ್ಕ್ ಪ್ಯಾಟರ್ನಲ್ಲಿ ನೋಡ್ಬೋದು ನೀವು, ತುಂಬ ಲೇಟ್ ನೈಟ್ ವರ್ಕ್ ಮಾಡೋದು, ಇದೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಅದು ಅವರಲ್ಲಿ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ಸ್, ಸ್ಟ್ರೆಸ್ ಹಾರ್ಮೋನ್ಸ್ ಇನ್ಕ್ರೀಸ್ ಆಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಬಾಡಿನಲ್ಲಿ ಇನ್ಫ್ಲಮೇಷನ್ ಆಗಿ ಹಾರ್ಟ್ರೀಸ್ ಮೇಲೆ ಪರಿಣಾಮ ಬೀಳಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಇವೆಲ್ಲ ತುಂಬಾ ಅವ್ರಲ್ಲಿ ಬೇಗ ಬರೋ ಅಂಥ ಇದಿರುತ್ತೆ ಬಿಕಾಸ್ ಆಫ್ ಸ್ಲೀಪ್. ಓಕೆ ಹಾಗಿದ್ರೆ ಈಗ ನಿದ್ದೆ ಕಡಿಮೆ ಆಗುವಂಥದ್ದು, ಅದ್ರ ಜೊತೆಗೆ ಸ್ಟ್ರೆಸ್ಸು, ಅದೆರಡೂ ಕೂಡ ಹೃದಯದ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತೆ. ಓಕೆ ಸೊ ಹಾರ್ಟ್ ಅಟ್ಯಾಕ್ ಆಯಿತು ಅಂದಾಗ, ಈಗ ಸಿಂಪ್ಟಮ್ಸ್ ಗೊತ್ತಾಯಿತು ಅಥವಾ ಅವ್ರೇನೋ ಕುಸ್ತು ಬಿದ್ದಿದ್ದಾರೆ ಅಂದಾಗ, ಸೊ ಫಸ್ಟ್ ನಾವು ಏನು ಮಾಡಬೇಕು ಅನ್ನೋಂಥದ್ದೊಂದು ಬರುತ್ತೆ. ಈಗ ಹಾಸ್ಪಿಟಲ್ ಹೋಗೋದು ಅಥವಾ 108 ಕಾಲ್ ಮಾಡೋದು ಅದು ಒಂದಾದರೆ, ಅಲ್ಲಿ ಇದ್ದ ವ್ಯಕ್ತಿಗೆ ಆ ವ್ಯಕ್ತಿಯನ್ನು ಟ್ರೀಟ್ ಮಾಡೋದಕ್ಕಾಗತ್ತಾ, ಹೇಗೆ ಇದು ಮಾಡಬೇಕು ಅಂತ? ಖಂಡಿತ. ಇವಾಗ ಅವರಲ್ಲಿ ಏನೋ ತುಂಬಾ ಏನೋ ನೋವಿದೆ, ಅವ್ರಿಗೆ ಬೆವರ್ತಾ ಇದ್ದಾರೆ, ಅವ್ರಿಗೆ ಇದಿದೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಮನೆಯಲ್ಲಿ ಯಾರಿಗಾದ್ರೂ ಒಬ್ರು ಹಾರ್ಟ್ ಪೇಷಂಟ್ ಇದ್ದವ್ರು ಅದರಲ್ಲಿ ಡಿಸ್ಪ್ರಿನ್, ಒಂದು ಕೊಲೆಸ್ಟ್ರಾಲ್ ಮಾತ್ರೆ ಇದ್ರೆ ಅಟ್ಲೀಸ್ಟ್ ಡಿಸ್ಪ್ರಿನ್ನ ಬಾಯಲ್ಲಿ ಹಾಕಿ ಚ್ಯೂ ಮಾಡೋ ಅಂಥದ್ದು, ಅಥವಾ ತುಂಬ ಎದೆ ನೋವು ಇದ್ರೆ ಸಾರ್ಬಿಟ್ರೇಟ್ ಅಂತ ಹೇಳ್ತೀವಿ ನಾವು, ನೈಟ್ರೇಟ್ ಅಂತ, ಅದು ಕೂಡ 4 ಕೆಳಗಡೆ ಇಟ್ಕೊಳ್ಳೋದು ಅಂಥದ್ದು. ಅದೆಲ್ಲ ಯೂಶಲಿ ಪಿ ನೋಡಿಕೊಂಡು ಅದೆಲ್ಲ ಕೊಡೋ ಅಂಥದ್ದು ಇರುತ್ತೆ. ಅಟ್ಲೀಸ್ಟ್ ಒಂದು ಎಮರ್ಜೆನ್ಸಿಗೆ ಒಂದು ಎಕೋಸ್ಪ್ರಿನ್ ಅಥವಾ ಡಿಸ್ಪ್ರಿನ್ ಅಂತ ಮನೆಯಲ್ಲಿ ಅದನ್ನ ಚ್ಯೂ ಮಾಡೋದ್ರಿಂದ ಸ್ವಲ್ಪ ಅವ್ರಿಗೆ ಇದು ಸಿಗುತ್ತೆ. ಅಟ್ಲೀಸ್ಟ್ ಅದು ಎಲ್ಲಿ ಕ್ಲಾಟ್ ಆಗಿರುತ್ತೆ ಹಾರ್ಟಲ್ಲಿ, ರಕ್ತನಾಳಗಳಲ್ಲಿ, ಅದು ಸ್ವಲ್ಪ ಓಪನ್ ಮಾಡೋದಕ್ಕೆ ಒಂದು ಇದಾಗುತ್ತೆ. ಓಕೆ ಜಿಮ್ಮಿಗೆ ಹೋಗೋದ್ರಿಂದ ಹಾರ್ಟ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ?
ಜಿಮ್ಗೆ ಹೋಗೋದ್ರಿಂದ ಎಲ್ರಿಗೂ ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ನಾವು ಯಾವ ರೀತಿ ಮಾಡ್ತೀವಿ ಅದನ್ನು. ಮತ್ತು ಅದಕ್ಕೆ ಮುಂಚೆ ಇವಾಗ ಯಂಗ್ಸ್ಟರ್ಸ್ ನೀವು ನೋಡಿರಬಹುದು, ಅವ್ರಿಗೆ ಬಾಡಿ ಬಿಲ್ಡ್ ಮಾಡೋದು ತುಂಬಾ ಅವ್ರಿಗೆ ಕ್ರೇಜ್ ಇರುತ್ತೆ. ನಾನು ಬಾಡಿ ಬಿಲ್ಡ್ ಮಾಡಬೇಕು, 6 ಪ್ಯಾಕ್ಸ್ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಅವರು ತುಂಬ ಹರಿಬರಿನಲ್ಲಿರ್ತಾರೆ. ಸೊ ಹೋಗ್ತಿದ್ದಂಗೆ ಅವರು 15 kg 20 kg ವೆಯ್ಟ್ ಎತ್ತೋದು ಅದೆಲ್ಲ ಒಳ್ಳೇದಲ್ಲ. ಸೊ ಯಾವುದನ್ನೇ ನಾವು ಒಂದು ಗ್ರೇಡೆಡ್ ಫ್ಯಾಷನಲ್ಲಿ ಜಿಮ್ನಲ್ಲಿ ಎಕ್ಸಸೈಸ್ ಮಾಡೋದು ಹಾರ್ಟ್ಗೆ ತುಂಬಾ ಒಳ್ಳೆಯದು. ಅಂದರೆ ಲೋ ಇಂಟೆನ್ಸಿಟಿ ಟು ಮಾಡ್ರೇಟ್ ಇಂಟೆನ್ಸಿಟಿ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಹಾರ್ಟ್ಗೆ ತುಂಬಾ ಒಳ್ಳೆಯದು. ನಾವು ಇವಾಗ ಹೇಳ್ತೀವಿ ಹಾರ್ಟಲ್ಲಿ ನಾವು ಎಷ್ಟು ನಾವು ದೇಹನ ಆ್ಯಕ್ಟಿವ್ ಆಗಿ ಇಟ್ಕೊಂಡಿರ್ತೇವೋ ಹಾರ್ಟ್ಗೂ ಅಷ್ಟೇ ಒಳ್ಳೆಯದು. ಹಾಗಂತ ಹೇಳಿ ತುಂಬ ಹೈ ಇಂಟೆನ್ಸಿಟಿ ಮಾಡೋದು ಮತ್ತು ಓವರ್ ಎಕ್ಸಸೈಸ್, ತುಂಬ ಹೆವಿ ವೆಯ್ಟ್ಸ್ ಎಲ್ಲ ಮಾಡೋವಂಥದ್ದು. ಈಗ ಸಪೋಸ್ ಅವರಲ್ಲಿ ನಾನು ಆಗಲೇ ಹೇಳಿದೆ, ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ರಕ್ತನಾಳಗಳಲ್ಲಿ ಅವ್ರಿಗೆ ಗೊತ್ತಿಲ್ಲದೆ, ಅವ್ರ ಸಿಂಪ್ಟಮ್ಸ್ ಇಲ್ಲದೆ ಇದ್ದವರು ಹೋಗಿ ಅಷ್ಟು ಭಾರನ ಎತ್ತಿದಾಗ ಖಂಡಿತ ಅದು ಆರ್ಟ್ರಿನಲ್ಲಿ ಇರೋದು ಪ್ಲಾಕ್ ರಪ್ಚರ್ ಅಂತ ಹೇಳಿ ಹಾರ್ಟ್ ಕಂಪ್ಲೀಟ್ಲಿ ವೆಸಲ್ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ತುಂಬ ಆ ಥರ ಹೈ ಇಂಟೆನ್ಸಿಟಿ ಟೆಸ್ಟ್ ಮನ್ಸೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋರು ಖಂಡಿತ ಅವರು ಹಾರ್ಟ್ ತಪಾಸಣೆ ಮಾಡಿಸ್ಕೊಳ್ಳೇಬೇಕು. ಓಕೆ, ಅಲ್ಲಿ ತಗೊಳ್ಳುವಂಥ ಸಪ್ಲಿಮೆಂಟ್ಸ್ ಅಥವಾ ವೇ ಪ್ರೋಟೀನ್ಗಳು, ಸೊ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಯಾಕಂತ ಹೇಳಿದ್ರೆ ಒಂದು ಟೈಮಲ್ಲಿ ಜಾಸ್ತಿ ಜಿಮ್ ಹಾಗೇನೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಸುದ್ದಿಗಳು ಓಡಾಡ್ತಾ ಇತ್ತು. ಸೊ ಏನು ಹೇಳ್ತೀರಾ, ಸಪ್ಲಿಮೆಂಟ್ಸ್ ತಗೊಳ್ಳೋದು ಹೇಗೆ? ಇವಾಗ ಪ್ರೋಟೀನ್ ಬೇಕೇ ಬೇಕಾಗುತ್ತೆ. ನಮ್ಮ ಮಸಲ್ ಫಂಕ್ಷನಿಂಗ್ ಮಾಡಬೇಕು ಅಂದರೆ ನಮಗೆ ಪ್ರೋಟೀನ್ ಅವಶ್ಯಕತೆ. ನ್ಯಾಚುರಲ್ ಸೋರ್ಸಸ್ ಆಫ್ ಪ್ರೋಟೀನ್ ತುಂಬ ಇದ್ದಾವೆ ನಮಗೆ ನಮ್ಮ ದಿನ. ಅದನ್ನು ನಾವು ನಮ್ಮ ಡಯಟ್, ಅದಕ್ಕೆ ನಾನು ಹೇಳಿದ್ದು ಆರೋಗ್ಯಕರ ಹೆಲ್ತಿ ಹಾರ್ಟ್ ಅಂತ ಅಂದರೆ ನಮಗೆ ಒಳ್ಳೆ ಪ್ರೋಟೀನು, ಫ್ಯಾಟು ಮತ್ತು ಕಾರ್ಬೋಹೈಡ್ರೇಟ್ಸ್ನ ಮೂರನ್ನೂ ಸಮತೋಲನವಾಗಿ ತೊಗೋಬೇಕು ನಾವು. ಅಂದರೆ ವೇ ಪ್ರೋಟೀನ್ಸ್ ಕೆಲವೊಬ್ಬರು ಸಪ್ಲಿಮೆಂಟ್ಸ್ ತೊಗೊಳ್ಬೋದು. ಅದರಲ್ಲಿ ನೀವು ನೋಡಿಕೊಂಡು ಒಳ್ಳೆ ಬ್ರ್ಯಾಂಡೆಡಲ್ಲಿ ಯಾವುದರಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ ಇಲ್ಲದೆ ಇರೋದು, ಶುಗರ್ ಜಾಸ್ತಿ ಇಲ್ಲದೆ ಇರೋ ಅಂಥದ್ದು, ಮತ್ತು ಸಾಲ್ಟ್ ಅದರಲ್ಲೂ ಕೂಡ ಸೋಡಿಯಂ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಒಳ್ಳೆ ಬ್ರ್ಯಾಂಡಲ್ಲಿ ಅಥವಾ ನ್ಯಾಚುರಲ್ ಸೋರ್ಸ್ ಪ್ರೋಟೀನ್ ತುಂಬ ಅದರಲ್ಲಿ ತೊಗೊಂಡ್ರೆ, ಬಿಕಾಸ್ ಯಾಕಂದರೆ ನಮಗೆ ಪ್ರತಿಯೊಬ್ಬರು ಮನುಷ್ಯಗೂ ಒಂದು 0.8 grams per kg ಪ್ರೋಟೀನ್ ಬೇಕಾಗುತ್ತೆ. ಎಸ್ಪೆಷಲಿ ಇವಾಗ ಜಿಮ್ಮಲ್ಲಿ ವರ್ಕೌಟ್ ಮಾಡೋರು ತುಂಬ ಆ್ಯಕ್ಟಿವ್ ಆಗಿರೋರಿಗೆ ಅವ್ರಿಗೆ ಬಹುಶಃ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಸೋರ್ಸ್ ಇಸ್ ದ ಬೆಸ್ಟ್. ಆಯಿತಾ? ಸೊ ವೇ ಪ್ರೋಟೀನ್ ತೊಗೋಬೋದು. ಅದರಲ್ಲಿ ನೀವು ನೋಡಿಕೊಂಡು ಯಾವುದು ಆರ್ಗ್ಯಾನಿಕ್ ಆಗಿರ್ಬೋದು, ಪ್ಲ್ಯಾಂಟ್ ಬೇಸ್ಡ್ ಇದು ಇರಬಹುದು. ಸೊ ಅಂಥದ್ದು ಪ್ರಿಸರ್ವೇಟಿವ್ ಅಡಿಟಿವ್ಸ್ ಎಲ್ಲ ಇಲ್ಲದೆ ಇರೋದು, ಯಾವುದು ನಮ್ಗೆ ಹಾನಿಕಾರಕ ಕೆಮಿಕಲ್ಸ್ ಇಲ್ಲದೆ ಇರೋ ಅಂಥದ್ದನ್ನು ನೀವು ಚೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ಈಗ ಅಡುಗೆ ಎಣ್ಣೆ ನಾವು ಬಳಸುವಂಥ ಅಡುಗೆ ಎಣ್ಣೆ ಅದರ ಜೊತೆಗೆ ಹೃದಯದ ಆರೋಗ್ಯ ಹೇಗೆ ಕನೆಕ್ಷನ್ಸ್ ಇದೆ ಅಂತ? ಯಾಕಂದರೆ ಕೆಲವರು ಈಗ ಹೊರಗಡೆ ಫುಡ್ ಏನೂ ತಿನ್ನೋದಿಲ್ಲ, ನಾನು ಮನೆಯಲ್ಲೇ ಕುಕ್ ಮಾಡಿಕೊಂಡು ಹೆಲ್ದಿ ಫುಡ್ ತಿಂತೀನಿ ಅಂತ ಹೇಳ್ತಾರೆ. ಆದರೆ ಮನೆಯಲ್ಲೇ ಅಡುಗೆ ಮಾಡಬೇಕಾದ್ರೆ ಅವ್ರು ಯಾವ ಎಣ್ಣೆನ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಕರಿಬೇಕಾದ್ರೆ ಅದನ್ನ ಎಷ್ಟು ಸಲ ಬಳಸ್ತಾ ಇದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದರಲ್ಲೂ ಈಗ ನಾವು ನೋಡೋದಾದ್ರೆ ರಿಫೈನ್ಡ್ ಆಯಿಲ್ಸ್ ಜಾಸ್ತಿ ಬರ್ತಾ ಇದೆ. ನಾವಿಲ್ಲಿ ಯಾವುದೇ ಪ್ರಾಡಕ್ಟ್ ಅಥವಾ ಬ್ರ್ಯಾಂಡನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಬಟ್ ರಿಫೈನ್ಡ್ ಆಯಿಲ್ ಅನ್ನುವಂಥದ್ದು ಇವಾಗ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿರುವಂಥದ್ದು. ಸೊ ಹಾರ್ಟ್ ಮೇಲೆ ಹೇಗೆ ಕುಕ್ಕಿಂಗ್ ಆಯಿಲ್ ಎಫೆಕ್ಟ್ ಮಾಡುತ್ತೆ ಡಾಕ್ಟರ್? ಅದೇ ಹಾರ್ಟ್ ಇದ್ರ ಮೇಲೆ ಆದರೆ ನೀವು ಕೆಲವೊಂದರಲ್ಲಿ ನಾವು ಹೇಳ್ತೀವಿ ಏನೋ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ, ಇವಾಗ ನೋಡಿ ಆಲಿವ್ ಆಯಿಲ್ ಇರ್ಬೋದು, ಅಥವಾ ನಮ್ಮ ಇದು ಕುಕಿಂಗ್ ಆಯಿಲಲ್ಲಿ ಮಿಕ್ಸ್ಚರ್ ಆಫ್ ಆಯಿಲ್ಸ್ ಯೂಸ್ ಮಾಡೋದು ಒಳ್ಳೆಯದು. ರಿಫೈನ್ಡ್ ಆಯಿಲ್ ಅಷ್ಟು ಒಳ್ಳೆಯದಲ್ಲ. ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಈಗ ನಾವು ಸೌತಿಗೆ ಬಂದರೆ ಅಥವಾ ಕೋಸ್ಟಲ್ ಬಂದಾಗ ಅಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾರೆ, ಇನ್ನು ನಾರ್ತ್ಗೆ ಹೋದಾಗ ಅಲ್ಲಿ ಶೇಂಗಾ ಎಣ್ಣೆ ಆಗಿರ್ಬೋದು, ಅಥವಾ ಈ ಕಡೆ ಸೂರ್ಯಕಾಂತಿ ಎಣ್ಣೆ, ಬೇರೆ ಬೇರೆ ಬಗೆ ಯಾವುದೇ ಎಣ್ಣೆ ಆಗಲಿ ತುಂಬ ಹಿತಮಿತವಾಗಿ ಬಳಸೋದು ತುಂಬ ಒಳ್ಳೆಯದು. ಮತ್ತು ಅದು ಪದೇ ಪದೇ ಕರೆದಾಗ ಅದೇನಾಗುತ್ತೆ, ಅದು ಟ್ರಾನ್ಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಅದು ನಮ್ಮ ಬಾಡಿನಲ್ಲಿ ಕನ್ವರ್ಟ್ ಆಗಿ ಅದು ಮೀನ್ಸ್ ಕೊಲೆಸ್ಟ್ರಾಲ್ ಹೆಚ್ಚು ಮಾಡೋವಂಥದ್ದು. ಸೊ ಅಂಥವನ್ನೆಲ್ಲ ನಾವು ಕಮ್ಮಿ ಮಾಡ್ಕೋಬೇಕು. ಎಲ್ಲೆಲ್ಲಿ ನಮಗೆ ಆಯಿಲ್ ಕಡಿಮೆ ಮಾಡ್ಕೊಳ್ಳೋಕೆ ಆಗುತ್ತೋ, ಅಥವಾ ಮನೆಯಲ್ಲೇ ಇರ್ಬೋದು, ನೀವು ಯಾವುದೇ ಥರದ ಎಣ್ಣೆ ಬಳಸಿದ್ರೂ ಕೂಡ ಹಿತಮಿತವಾಗಿ. ಇವಾಗ ನಾವು ಮುಂಚೆ ಎಲ್ಲ ವನಸ್ಪತಿ ಎಲ್ಲ ತುಂಬ ಬಳಸ್ತಿದ್ರು ಅಂತ, ಅದೆಲ್ಲ ತುಂಬ ಒಳ್ಳೇದಲ್ಲ ಮಾಡಿಸೋದು. ಇವಾಗ ನಿಮ್ಮ ಮನೆಯಲ್ಲಿ ಕಾಯಿಸಿದ ತುಪ್ಪನೇ ಆಗಲಿ ಅಥವಾ ಬೆಣ್ಣೆನೇ ಆಗಲಿ ಎಲ್ಲನೂ ಅಷ್ಟೇ ತುಂಬ ಮಿತಿಯಾಗಿ ತಿನ್ಬೇಕು ನಾವು ಅಷ್ಟೇ. ಜಾಸ್ತಿ ಬಳಸೋದು ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಪದೇ ಪದೇ ಎಣ್ಣೆಲಿ ಕರೆದಿದ್ದು ಅದೇ ಆಯಿಲ್ನ ಬಳಸೋದು ಮತ್ತು ಅಷ್ಟು ಒಳ್ಳೆಯದಲ್ಲ. ಓಕೆ ಓಕೆ, ಹಾಗಿದ್ರೆ ಹೃದಯದ ಸಂಬಂಧಿ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಎಲ್ಲಿ ಎಡವ್ತಾ ಇದ್ದೀವಿ, ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು? ಸೊ ಇದೆರಡು ತುಂಬ ಮುಖ್ಯ ಆಗುತ್ತೆ. ನಾವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅದನ್ನು ಹೆಂಗೆ ಕರೆಕ್ಟ್ ಮಾಡಬೇಕು ಅಂತ. ಸೊ ನಿಮ್ಮ ಕಡೆಯಿಂದ ಆಡಿಯನ್ಸಿಗೆ ಸಿಂಪಲ್ ಟಿಪ್ಸ್ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್?
ನಾವು ಇತ್ತೀಚಿನಲ್ಲಿ ನಾವು ಅದೇ ನಮ್ಮ ಒಂದು ಸ್ಟ್ರೆಸ್ನ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ನಾವು. ಮತ್ತು ಅಡಿಕ್ವೇಟ್ಸ್ ನಿದ್ದೆ ಮೀನ್ಸ್ ನಮಗೆ ಅಟ್ಲೀಸ್ಟ್ ಒಂದು 6 ಗಂಟೆ ಟೈಮ್ ನಿದ್ದೆ ಮಾಡೋ ನಮ್ಮ ಸ್ಟ್ರೆಸ್ ಲೆವೆಲ್ಸು ಮತ್ತು ಲಾಂಗ್ ಅವರ್ಸ್ ಇದನ್ನೆಲ್ಲ ನಮಗೆ ಸ್ಟ್ರೆಸ್ ಆಗ್ತಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು. ಮತ್ತು ಹೆಲ್ತಿ ಲೈಫ್ ಸ್ಟೈಲ್ ಮತ್ತು ಆ್ಯಕ್ಟಿವ್ ಆಗಿರೋದು. ಅಟ್ಲೀಸ್ಟ್ ಒಂದು 30ರಿಂದ 40 ನಿಮಿಷ ನಾವು ಬ್ರಿಸ್ಕಾಗಿ ನಡೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ನಮ್ಮ ಹಾರ್ಟ್ ಹೆಲ್ತ್ಗೆ. ಎಕ್ಸಸೈಸ್ಗಳು ಮಾಡೋದು ಮತ್ತು ಆ್ಯಕ್ಟಿವ್ ಆಗಿರೋದು ಮತ್ತು ನಮ್ಮ ಡಯಟ್ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಜಾಸ್ತಿ ಹೆಚ್ಚು ಹಸಿರು ತರಕಾರಿ ಹಣ್ಣುಗಳು ತಿನ್ನೋದು, ನಾ ಹೇಳ್ದಂಗೆ ಹೊರಗಡೆ ಫುಡ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೊಟ್ಟಾಗ ಮತ್ತು ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ, ಲೈಕ್ ಇವಾಗ ನಾವು ಹೇಳ್ಬೋದು ಯೋಗ ಆಗಲಿ, ಪ್ರಾಣಾಯಾಮ ಆಗಲಿ, ಮೆಡಿಟೇಷನ್ಸ್ ಇವೆಲ್ಲ ತುಂಬ ಪಾಸಿಟಿವ್ ಇದು ಹೆಲ್ತ್ ಕೊಟ್ಟಿದೆ ನಮ್ಮ ಹಾರ್ಟ್ ಹೆಲ್ತ್ಗೆ. ಓಕೆ ಸೊ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟಿ ತುಂಬ ಮುಖ್ಯ ಆಗುತ್ತೆ. ಅದರ ಜೊತೆಗೆ ನಾವು ಏನು ಆಹಾರ ತಿಂತಾ ಇದ್ದೀವಿ ಹಾಗೇನೆ ನಾವು ಎಷ್ಟು ಅಂದರೆ ಪೀಸ್ಫುಲ್ ಆಗಿರುವಂಥ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಂದರೆ ಸರಿಯಾಗಿ ನಿದ್ದೆ ಇಲ್ಲ, ಅದ್ರ ಜೊತೆಗೆ ವರ್ಕ್ ಸ್ಟ್ರೆಸ್ಸು, ಫ್ಯಾಮಿಲಿ ಸ್ಟ್ರೆಸ್ಸು ಎಲ್ಲ ಇದ್ದಾಗ ನಾವು ಮೆಂಟಲ್, ಈಗ ವೆಲ್ಬೀಯಿಂಗ್ ಅಂತ ಹೇಳಿದ್ರೆ ಫಿಸಿಕಲ್ ವೆಲ್ಬೀಯಿಂಗ್ ಮತ್ತು ಮೆಂಟಲ್ ವೆಲ್ಬೀಯಿಂಗ್ ಎರಡು ಮುಖ್ಯ ಆಗುತ್ತೆ. ಮಾನಸಿಕವಾಗಿ ಹಾಗೇನೆ ದೈಹಿಕವಾಗಿ ನಾವು ಆರೋಗ್ಯವಾಗಿರ್ಬೇಕಾಗುತ್ತೆ. ಸೊ ಎರಡೂ ಬ್ಯಾಲೆನ್ಸ್ ಮಿಸ್ ಆಯಿತು ಅಂತ ಹೇಳಿದ್ರೆ ಅದು ಹೃದಯದ ಮೇಲೆ ಎಫೆಕ್ಟ್ ಅನ್ನು ಮಾಡುತ್ತೆ ಅಂತ. ಆದರೆ ಡಾಕ್ಟರ್ ಈಗ ಸಿಟಿ ಲೈಫಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಓಕೆ ಡಾಕ್ಟರ್ ಹೇಳಿದ್ದಾರೆ ನಮಗೆ ಎಕ್ಸಸೈಸ್ ಮಾಡಿ ಅಥವಾ ಈ ಥರ ಫುಡ್ ತಿನ್ನಿ ಅಂತ. ಆದರೆ ಕೆಲಸದ ಒತ್ತಡ ಇದೆ, ನನಗೇನು ಮಾಡೋಕ್ಕಾಗ್ತಿಲ್ಲ ಅಂದರೆ ಅಷ್ಟು ನನಗೆ ನಾನು ಟೈಮ್ ಕೊಡೋಕ್ಕಾಗ್ತಿಲ್ಲ ಅನ್ನೋರಿಗೆ, ಅಂದರೆ ಬ್ಯುಸಿ ಲೈಫ್ನ ಲೀಡ್ ಮಾಡ್ತಿರೋರಿಗೆ ಈ ರೀತಿಯಾಗಿ ನೀವು ಲೈಫ್ನ ಲೀಡ್ ಮಾಡ್ಬೋದು. ಅಟ್ಲೀಸ್ಟ್ ಈ ಥರ ಒಂದು ಹ್ಯಾಬಿಟ್ಸನ್ನು ಬಿಲ್ಡ್ ಮಾಡ್ಬೋದು ಅಂತ ಹೇಳಿದ್ರೆ ಏನಾದರೂ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಬ್ಯುಸಿ ಲೈಫಲ್ಲಿ ಇರ್ತಾರೆ, ಈಗ ಹಳ್ಳಿಲಿರೋರು ಆ ಕಡೆ ಈ ಕಡೆ ಹೋಗ್ತಾ ನಡೆದಾಡ್ತಾ ಕೆಲಸ ಮಾಡ್ತೀನಿ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹೇಳ್ಬೇಕಂದ್ರೆ ಈಗ ನಾವು ಹಳ್ಳಿಲಿ ಒಂದು ದನದ ಕೆಲಸ ಮಾಡ್ತಿದ್ವಿ, ದನ ಸಾಕ್ತಾ ಇದ್ವಿ ಅಂತ ಹೇಳಿದ್ರೆ ಅಥವಾ ಅಡುಗೆ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಆಟೋಮೆಟಿಕಲಿ ಆ ಫಿಸಿಕಲ್ ಆ್ಯಕ್ಟಿವಿಟಿ ಬಂದುಬಿಡುತ್ತೆ. ಬಟ್ ಸಿಟಿ ಲೈಫಲ್ಲಿ ಆ ಥರ ಇರೋದಿಲ್ಲ. ಸೊ ಬ್ಯುಸಿ ಲೈಫಲ್ಲಿರೋರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ ಬ್ಯುಸಿ ಲೈಫಲ್ಲಿ ಹೌದು, ಇವಾಗ ಬ್ಯಾಂಗ್ಳೂರ್ ಸಿಟಿನಲ್ಲಿ ಅಂದರೆ ನೀವು ನೋಡ್ಬೋದು, ಇವಾಗ ಬೆಳಗ್ಗೆನೇ ಅವರು ಹೋಗಬೇಕು ಮತ್ತೆ ಬರೋದು ತುಂಬ ಲೇಟ್ ಆಗೋದು ಅವ್ರಿಗೆ ಟೈಮ್. ಅಟ್ಲೀಸ್ಟ್ ಒಂದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 15 ನಿಮಿಷ ಸ್ವಲ್ಪ ವಾಕಿಂಗ್ ಮಾಡೋದು ಅಥವಾ ಮನೆಯಲ್ಲಿ ಅವ್ರಿಗೆ ಯಾವುದಾದ್ರು ಥರದ ವ್ಯಾಯಾಮ ಮಾಡೋದು ಮಾಡ್ಕೊಳ್ಳೋದು. ಮತ್ತು ಅವರ ಊಟದ ಬಗ್ಗೆ ಅವರ ನ್ಯೂಟ್ರಿಷನ್ನು ಅಥವಾ ಅವ್ರ ಇದ್ರ ಬಗ್ಗೆ ತುಂಬ ಗಮನ ಕೊಡಬೇಕು. ಅವ್ರ ಡಯಟ್ ನಾವು ಏನು ತಿಂತಾ ಇದ್ದೀವಿ ಅದನ್ನು ನಾವು ಹೇಗೆ ಇದು ಮಾಡ್ಕೋಬೋದು ಅಂತ ಹೇಳಿ. ಇವಾಗ ಅವರು ಮನೆಯಿಂದನೇ ಲಂಚ್ ತೊಗೊಂಡೋಗೋ ಅಂಥದ್ದು ಅಥವಾ ಅವ್ರು ಏನು ತಿಂತಾ ಇರಬೇಕು ಅನ್ನೋದು ಅವ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಜಾಸ್ತಿ ಹುಟ್ಟಬೇಕು. ಇವಾಗ ಸಪೋಸ್ ಅವರು ತುಂಬ ಲಾಂಗ್ ಅವರ್ಸ್ ವರ್ಕ್ ಮಾಡ್ತಿದ್ದಾರೆ ಅಂದರೆ ಒಂದೇ ಸಮ ಕುತ್ಕೊಂಡು ಮಾಡೋ ಬದಲು ಅವ್ರು ಪ್ರತಿ 1 ಗಂಟೆ ಟೈಮ್ಗೆ ಎದ್ದು ಒಂದು 5 ನಿಮಿಷ ಒಂದು ವಾಕ್ ಮಾಡೋ ಅಂಥದ್ದು ಅಭ್ಯಾಸ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಎಲ್ಲೆಲ್ಲಿ ಅವ್ರಿಗೆ ಟೈಮ್ ಸಿಗುತ್ತೋ ಅಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋ ಅಂಥದ್ದು. ಇವನ್ನೆಲ್ಲ ಅವ್ರು ಸ್ವಲ್ಪ ವರ್ಕ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಹಾರ್ಟ್ ಇದಕ್ಕೆ. ಸೊ ಕೆಲಸ ಮಾಡೋ ಜಾಗದಲ್ಲೂ ಕೂಡ ನಾವು ಹೆಚ್ಚು ಗಮನ ಹರಿಸ್ಬೇಕಾಗುತ್ತೆ ಅಂತ. ಯಾಕಂದ್ರೆ ಲಾಂಗ್ ಸಿಟ್ಟಿಂಗ್ ಅಲ್ಲಿ ಇದ್ರೆ ಜಾಸ್ತಿ ಹೊತ್ತು ಕೂತ್ರೆ ಅದು ಕೂಡ ಒನ್ ಕೈಂಡ್ ಆಫ್ ಸ್ಮೋಕಿಂಗ್, ಅದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಈಕ್ವಲೆಂಟ್ ಟು ಸ್ಮೋಕಿಂಗ್. ಸೊ ಹಾಗಾಗಿ ನೀವು ಎದ್ದು ಓಡಾಡ್ತಾ ಇರಬಹುದು, ಅಥವಾ ಸ್ವಲ್ಪ ನಿಂತ್ಕೊಂಡು ಕೆಲಸ ಮಾಡಬಹುದು. ಈ ಥರದ್ದೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಬದಲಾವಣೆಗಳು ಅವರು ತಂದ್ಕೊಂಡ್ರೆ ತುಂಬಾನೇ ಉಪಯೋಗ ಆಗುತ್ತೆ ಅವ್ರಿಗೆ. ಓಕೆ ಸೊ ಇಷ್ಟೆಲ್ಲ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಡಾಕ್ಟರ್. ಸೊ ಹಾಗಿದ್ರೆ ನೀವು ಒಂದು ಹೆಲ್ದಿ ಹಾರ್ಟ್ ಅನ್ನೋದನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಹೇಗೆ ಇದ್ರ ಬಗ್ಗೆ ಹೇಳೋದಾದ್ರೆ? ಹೆಲ್ದಿ ಹಾರ್ಟ್ ಅಂದರೆ ಇವಾಗ ಸಾಮಾನ್ಯವಾಗಿ ಇವಾಗ ಹಾರ್ಟ್ ಹೆಲ್ತಿಯಾಗಿರ್ಬೇಕಂದ್ರೆ ಅದು ಹಾರ್ಟ್ ಜೀವನ ಪೂರ್ತಿ ಅದು ಬಡಿತಾ ಇರಲೇಬೇಕು. ಅದು ಯಾವಾಗ ನಮ್ಮ ಹುಟ್ಟದಾಗಿಂದ ನಮ್ಮ ಕೊನೆಯವರೆಗೂ ಅದು ಬಡಿತಾನೆ ಇರುತ್ತೆ. ಸೊ ಅದು ಹಾರ್ಟ್ ಹೆಲ್ತಿ ಇರಬೇಕು ಅಂದರೆ ನಾವು ಇದನ್ನೆಲ್ಲ ಫಾಲೋ ಹೇಳ್ದಂಗೆ ಹೆಲ್ತಿ ಲೈಫ್ ಸ್ಟೈಲ್ ಇರ್ಬೋದು, ಮತ್ತು ನಮ್ಮ ಆಹಾರ ಇದಿರ್ಬೋದು, ಎಕ್ಸಸೈಸ್ ಇರ್ಬೋದು, ಅದನ್ನೆಲ್ಲ ಫಾಲೋ ಮಾಡಲೇಬೇಕಾಗುತ್ತೆ. ಹೆಲ್ತಿ ಹಾರ್ಟ್ ಅದೇ ನಮ್ಮನ್ನ ಎನರ್ಜೆಟಿಕ್ ಆಗಿಟ್ಟು ನಮ್ಮನ್ನ ಯಾವುದೇ ಕೆಲಸನ ಯಾವುದು ಸುಸ್ತಿಲ್ದಂಗೆ ಮಾಡೋ ಅಂಥದ್ದು, ಅಥವಾ ನಮ್ಮ ಹಾರ್ಟ್ ಸರಿಯಾಗಿ ಈ ಥರದ ಲಕ್ಷಣಗಳು ಇಟ್ಟಾಗ ನಮ್ದು ಅದು ಹೆಲ್ತಿ. ಓಕೆ, ಈಗ ಒಬ್ಬ ವ್ಯಕ್ತಿಗೆ ಒಂದ್ಸತಿ ಹಾರ್ಟ್ ಅಟ್ಯಾಕ್ ಆಯಿತು, ಓಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ಹುಷಾರಾಗಿದ್ದಾರೆ, ಈಗ ಆರಾಮಾಗಿದ್ದಾರೆ, ಆದರೆ ಅವರಿಗೆ ಬೇರೆಯವ್ರಿಗಿಂತ ರಿಸ್ಕ್ ಜಾಸ್ತಿ ಇರುತ್ತಾ? ಒಂದು ಸತಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತಾ? ಯಾಕಂದರೆ ಕಾಮನ್ ಆಗಿ ಭಯ ಪಡ್ತಾರೆ ಈ ವಿಚಾರದಲ್ಲಿ. ಹೌದು, ಖಂಡಿತ ಅವರಲ್ಲಿ ಖಂಡಿತ ಆ ರಿಸ್ಕ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಭಯ ಪಡೋ ಅಂಥದ್ದಿಲ್ಲ. ನೀವು
ಟೈಮ್ಲಿ ನಿಮಗೆ ಆ ಟ್ರೀಟ್ಮೆಂಟ್ ಸಿಕ್ಕಿದೆ ಅಂದರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಡಾಕ್ಟ್ರು ಯಾವಾಗೆಲ್ಲ ಹೇಳ್ತಾರೋ ನೀವು ಅವಾಗ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಳ್ಳೋದು, ಮೆಡಿಸಿನ್ಸ್ನ ಕರೆಕ್ಟಾಗಿ ತೊಗೊಳ್ಳೋದು, ಲೈಫ್ ಸ್ಟೈಲ್ನ ಸರಿಗೆ ಫಾಲೋ ಮಾಡೋದು, ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅವ್ರು ಯಾವುದೇ ಥರದ್ದು ಎದುರ್ಕೊಳ್ಬೇಕಾಗಿಲ್ಲ. ಸಪೋಸ್ ತುಂಬಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟಿಗೆ ಡ್ಯಾಮೇಜ್ ಆಗಿ ತುಂಬ ಮೆಡಿಕಲ್ ಫೀಲ್ಡಲ್ಲಿ ತುಂಬಾ ಅಡ್ವಾನ್ಸ್ ಆಗಿದೆ, ತುಂಬ ಒಳ್ಳೆ ಮೆಡಿಸಿನ್ಸ್ ಇದೆ. ನಿಮ್ಮ ಡಾಕ್ಟ್ರು ಪದೇ ಪದೇ ಚೆಕ್ ಮಾಡಿ ಫ್ರೀಕ್ವೆಂಟ್ ಫಾಲೋಅಪ್ಸಲ್ಲಿ ಯಾವ್ಯಾವ ಮಾತ್ರೆಗಳು ತೊಗೋಬೇಕು, ನಿಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನು ಎಜುಕೇಟ್ ಮಾಡ್ತಾ ಹೋಗ್ತಾರೆ. ಅದನ್ನು ನೀವು ಫಾಲೋ ಮಾಡಬೇಕಷ್ಟೇ. ಕೆಲವೊಬ್ರು ಏನು ಮಾಡ್ತಾರೆ, ನಂದು ಆಯಿತು ಎಲ್ಲ ಸರಿ, ಒಂದ್ಸಲ ಹೋಗಿದ್ದೆ ಫಾಲೋಅಪ್ಗೆ, ಡಾಕ್ಟ್ರ್ ಹೇಳಿದ್ರು ಎಲ್ಲ ಸರಿ ಇದೆ ನಿಂದು ಹಾರ್ಟ್ ಅಂತ ಅಲ್ಲಿಗೆ ಮರ್ತೋಗ್ಬಿಡ್ತಾರೆ. ಇನ್ನು 2-3 ವರ್ಷ ಆದರೆ ಅವ್ರು ಡಾಕ್ಟರ್ ಹತ್ರ ಹೋಗಿರಲ್ಲ. ಅದು ತಪ್ಪು ಕೆಲಸ. ಅಟ್ಲೀಸ್ಟ್ ನೀವು ಚೆನ್ನಾಗಿದ್ದೀರಾ ಅಂದರೆ ಫಸ್ಟ್ 1 ವರ್ಷದಲ್ಲಿ ನಿಮಗೆ ಆಂಜಿಯೋಪ್ಲಾಸ್ಟಿ ಆಯಿತು, ಸ್ಟೆಂಟ್ ಆಯಿತು, ಬೈಪಾಸ್ ಆಯಿತು ಅಂದರೆ ಫ್ರೀಕ್ವೆಂಟಾಗಿ ಕರಿತೀವಿ. ಆಮೇಲೆ ನಿಮಗೆ ಅಟ್ಲೀಸ್ಟ್ 6 ತಿಂಗಳಿಗೊಂದ್ಸಲ, 1 ವರ್ಷಕ್ಕೊಂದ್ಸಲ ನೀವು ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಳ್ಳೋದು ಇರುತ್ತೆ. ಆದರೆ ಯಾವುದೇ ಭಯ ಇಲ್ಲದೆ ಅವರು ಆರಾಮಾಗಿ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಓಕೆ ಓಕೆ. ಸೊ ಹಾರ್ಟ್ ಹೆಲ್ತ್ ಮಿತ್ಸ್ ಬೇರೆ ಏನಾದರೂ ಇದೆಯಾ ಡಾಕ್ಟರ್ ನಿಮಗೆ ಗೊತ್ತಿರೋ ಹಾಗೆ? ಅಂದರೆ ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡಿರುವಂಥ ಪೇಷಂಟ್ಗಳು, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಬರೋವಂಥದ್ದಾಗಿರ್ಬೋದು, ಅಂದರೆ ಎಮರ್ಜೆನ್ಸಿ ಕಂಡೀಷನಲ್ಲಿ ಬರೋವಂಥದ್ದು, ಅಥವಾ ಟೆಸ್ಟಿಗೆ ಬಂದಾಗ ಅವ್ರು ಹೇಳೋವಂಥ ರೀತಿ, ಅವ್ರು ಮಾತಾಡೋವಂಥ ರೀತಿಯಲ್ಲಿ ನಿಮ್ಗೆ ಅನ್ಸುತ್ತಾ? ಇವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ವಿಚಾರಗಳು ಹರಿದಾಡ್ತಾ ಇದ್ದಾವೆ, ಅಥವಾ ಡಾಕ್ಟರ್ಸ್ಗಳೇ ಅವ್ರದ್ದೇ ಒಂದು ಅಕೌಂಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಹೃದಯದ ಆರೋಗ್ಯದ ಬಗ್ಗೆ ತಪ್ಪು ಕಲ್ಪನೆಗಳು ಇವತ್ತಿಗೂ ಕೂಡ ಇದ್ದಾವೆ ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್, ಹೇಗೆ? ಹೌದು, ತುಂಬ ಜನಕ್ಕೆ ಇದೆ ಅದು. ಇವಾಗ ನಾವು ಯಾರೇ ಪೇಷಂಟ್ಗಳಿಗೆ ಅವ್ರು ಒಂದು ಏನೋ ಈ ಥರ ಹೇಳಿದೆ ನಡೆದಾಗ ಅವ್ರಿಗೇನೋ ಒಂದು ಇದೇ ನಾವು ಬಂದಿರುತ್ತೆ, ಅದು ಹೃದಯದ ನಮಗೆ ಬ್ಲಾಕೇಜ್ ಲಕ್ಷಣಗಳು ಇರ್ಬೋದು, ನಾವು ಹೇಳಿರ್ತೀವಿ ಈ ಥರ ತಪಾಸಣೆ ಮಾಡೋಣ ಅಂತೇಳಿ, ಅವ್ರು ಅಷ್ಟಕ್ಕೆ ಎದುರುಕೊಂಡು ಅದನ್ನು ಅಲ್ಲಿಗೆ ಬಿಟ್ಬಿಡೋದು, ಆ ಥರದ್ದೆಲ್ಲ ತುಂಬ ತಪ್ಪು ಮಾಡಿರ್ತಾರೆ. ಮತ್ತು ನಾನು ಎಷ್ಟೋ ಪೇಷಂಟ್ಗಳು ನೋಡಿದ್ದೀನಿ, ಗ್ಯಾಸ್ ಅಂತ ಹೇಳಿ ಅದು ಎಷ್ಟೋ ದಿನ ಅದು ಹಾರ್ಟ್ ಅಟ್ಯಾಕ್ ಆಗಿರುತ್ತದು. ನಮ್ಮಲ್ಲಿ ಯಾವಾಗ ಬರ್ತಾರೆ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಆಗಿ ಡ್ಯಾಮೇಜ್ ಆಗಿ ನಾವು ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ಹಾರ್ಟ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ದಂಗೆ, ನಿಮ್ಗೆ ಯಾವಾಗ ನಿಮಗೆ ಗ್ಯಾಸ್ ಇದು ಕಡಿಮೆ ಆಗ್ತಾ ಇಲ್ಲ, ಏನು ತೊಗೊಂಡ್ರೂ ಕೂಡ ನಮಗೆ ಕಡಿಮೆ ಆಗ್ತಾ ಇಲ್ಲ ಅಂದಾಗ ನೀವು ಆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಅವ್ರನ್ನ ಚೆಕಪ್ ಮಾಡ್ಕೊಳ್ಳೋದು, ಈ ಥರ ತುಂಬ ಉದಾಹರಣೆಗಳಿದ್ದಾವೆ. ಅದು ಎಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ. ಓಕೆ. ಸೊ ಒಂದ್ಸಲ ಅದು ಹಾರ್ಟ್ ಮಸಲ್ ಡ್ಯಾಮೇಜ್ ಆಯಿತು ಅಂದರೆ ನಮಗೆ ಅದರ ರಿಪೇರ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನು ಬೇರೆ ಹಾರ್ಟೇ ನಾವು ಇದು ಮಾಡಬೇಕಾಗುತ್ತೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಯಾವೆಲ್ಲ ಲಕ್ಷಣಗಳು ಕಂಡು ಬಂದಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಸೊ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಸಲಹೆನ ನಮ್ಮ ಆಡಿಯನ್ಸ್ಗೆ ಸರಳವಾಗಿ ಅದರ ಜೊತೆಗೆ ವಿವರವಾಗಿ ವಿವರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯಕ್ಕೆ ಸಂಬಂಧಿಸಿದಂಥ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.